ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1131 ತರಗತಿ ಆಗುತ್ತೆ ಮತ್ತು ಮೇ 2026 ಪಾರ್ಟ್ 9 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗುತ್ತೆ. ಮೇ 2026ರ 9ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ 1 to 8 ಪಾರ್ಟ್ಸ್ ಕಂಪ್ಲೀಟ್ ಮಾಡಿದ್ವಿ ಮತ್ತು ಅದರ PDF ಕೂಡ ಪ್ರೊವೈಡ್ ಮಾಡಿದ್ವಿ. ಬಹಳ ಜನ ಕೇಳ್ತಾ ಇದ್ರಿ ನಮಗೆ ಸರ್ ಪಾರ್ಟ್ ವೈಸ್ PDF ವಿಡಿಯೋ ಆದ ತಕ್ಷಣ ಕೊಡಿ ಅಂತ. ಸೊ ಆದಷ್ಟು ವಿಡಿಯೋ ಆದ ತಕ್ಷಣ PDF ಅನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದೊಂದು ಸಲ ಲೇಟ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಮತ್ತು ಈ ಪಾರ್ಟ್ 9ದು ಕೂಡ ಕೊಡ್ತೀವಿ. ನಂತರ 1 to 9 ಕನ್ಸಾಲಿಡೇಟೆಡ್ ಒಂದೇ PDF ಅಲ್ಲೂ ಸಿಗುತ್ತೆ. ಜೊತೆಗೆ ಮೇ ತಿಂಗಳ ಡೇಸ್ ಆ್ಯಂಡ್ ಥೀಮ್ಸನ್ನು ಕಂಪ್ಲೀಟ್ ಮಾಡಿ ಅದ್ರ PDF ಕೂಡ ಕೊಡ್ತೀವಿ. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ಮೇ 2026 ಪಾರ್ಟ್ 9ರ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲ ಪ್ರಶ್ನೆ, ಕ್ವಶನ್ ನಂಬರ್ 1 ಏನಿದೆ? ಅಕ್ರಮ ವಲಸೆ ಮತ್ತು ಇತರ ಅಸ್ವಾಭಾವಿಕ ಕಾರಣಗಳಿಂದ ಭಾರತದಲ್ಲಿ ಉಂಟಾದ ಜನಸಂಖ್ಯಾ ಬದಲಾವಣೆಗಳನ್ನು ಪರಿಶೀಲಿಸಲು ಕೇಂದ್ರವು ಯಾರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿತು ಅಂತ ನೇರವಾಗಿ ಪ್ರಶ್ನೆ ಕೇಳಬಹುದು ಅಲ್ವಾ? ಅಥವಾ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ನೇತೃತ್ವದಲ್ಲಿ ಕೆಳಗಿನ ಯಾವ ಸಮಿತಿಯನ್ನು ರಚಿಸಲಾಯಿತು? ಅಥವಾ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಅಕ್ರಮ ವಲಸೆ ಮತ್ತು ಇತರ ಅಸ್ವಾಭಾವಿಕ ಕಾರಣಗಳಿಂದ ಉಂಟಾಗಿರ್ತಕ್ಕಂಥ ಜನಸಂಖ್ಯಾ ಬದಲಾವಣೆಗಳನ್ನು ಪರಿಶೀಲಿಸಲು ಏನು ಸರ್ಕಾರ ರಚನೆ ಮಾಡಿದೆ ಒಂದು ಸಮಿತಿಯನ್ನು, ಆ ಸಮಿತಿ ಬಗ್ಗೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ABCDEFG ಎಷ್ಟು ಬೇಕಾದರೂ ಕೊಡಬಹುದು, ನೋಡಿದೀವಿ ಆಲ್ರೆಡಿ ನಾವು. ದ ಸೆಂಟರ್ ಕಾನ್ಸ್ಟಿಟ್ಯೂಟೆಡ್ a high-level committee chaired by ಪ್ರಕಾಶ್ ಪ್ರಭಾಕರ್ ನವಲೇಕರ್ ಟು ಎಕ್ಸಾಮೈನ್ ದ ಡೆಮೋಗ್ರಫಿಕ್ ಚೇಂಜಸ್. ಅಂದರೆ ಒಂದು ಪ್ರದೇಶದಲ್ಲಿ, ಒಂದು ಜಿಲ್ಲೆ ಆಗಿರ್ಬೋದು, ಒಂದು ರಾಜ್ಯ ಆಗಿರ್ಬೋದು, ಅಥವಾ ಒಂದು ಪ್ರದೇಶದಲ್ಲಿ ಆಲ್ರೆಡಿ ಉಂಟಾಗಿರ್ತಕ್ಕಂತಹ ಡೆಮೋಗ್ರಫಿಕ್ ಚೇಂಜಸ್ ಅಂದರೆ ಜನಸಂಖ್ಯೆಯ ಬದಲಾವಣೆಗಳು, ಅವು ಅಕ್ರಮ ವಲಸೆಯಿಂದ ಆಗಿರ್ಬೋದು, ಇಲ್ಲೀಗಲ್ ಇಮಿಗ್ರೇಷನ್ ಇಂದ ಆಗಿರ್ಬೋದು. ಅಂದರೆ ಬೇರೆ ದೇಶದವರು ನಮ್ಮ ದೇಶದ ಗಡಿಭಾಗದೊಳಗೆ ಬಂದು ಅಲ್ಲಿ ತಮ್ಮ ಪರ್ಮನೆಂಟ್ ರೆಸಿಡೆನ್ಸನ್ನು ಮಾಡ್ಕೊಂಡಿರ್ತಕ್ಕಂಥವ್ರು, ಅಥವಾ ಅದರ್ ಅನ್ಯಾಚುರಲ್ ಕಾಜಸ್, ಇತರೆ ಅಸ್ವಾಭಾವಿಕ ಕಾರಣಗಳಿಂದ ಏನು ಕಾರಣಗಳು ಇರಬಹುದು? ಅದರಲ್ಲೂ ನಮ್ಮ ದೇಶದ ಗಡಿಭಾಗದ ಜಿಲ್ಲೆಗಳಲ್ಲಿ, ಗಡಿಭಾಗದ ರಾಜ್ಯಗಳಲ್ಲಿ ಇಮ್ಮಿಗ್ರೆಂಟ್ಸ್ ಹೆಚ್ಚಾಗಿ ಬಂದಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಬಟ್ ಆದರೆ ಯಾವ ಭಾಗದಲ್ಲಿ ಬಂದಿದೆ, ಅದಕ್ಕೇನು ಸೊಲ್ಯೂಷನ್ಸು, ಏನು ಮಾಡ್ಬೋದು ನಾವು ಅಂತ ಒಂದು ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ಸಲಹೆಗಳ ರೂಪದಲ್ಲಿ ಸೂಚನೆಗಳನ್ನು ಕೊಡ್ತಕ್ಕಂಥ ಒಂದು ಉನ್ನತ ಮಟ್ಟದ ಸಮಿತಿ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಚನೆ ಮಾಡಿದೆ. ಇದನ್ನು ಮೋದಿ ಅವರು 2025ರ ನಮ್ಮ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಮೆನ್ಷನ್ ಮಾಡಿದ್ರು. ಅದೆಲ್ಲವೂ ಈಗ ಕಾರ್ಯರೂಪಕ್ಕೆ ಬರ್ತಾ ಇದೆ. ಬನ್ನಿ ಹಾಗಾದರೆ ಏನಿದೆ ಆರ್ಟಿಕಲ್. ಜನಸಂಖ್ಯೆ ಸ್ವರೂಪ ಅಧ್ಯಯನಕ್ಕೆ ಸಮಿತಿ, ಅಕ್ರಮ ವಲಸೆ, ಅಸ್ವಾಭಾವಿಕ ಬದಲಾವಣೆ ಪರಿಶೀಲನೆಗೆ ನಿರ್ಧಾರ. ಅಕ್ರಮ ವಲಸೆ ಮತ್ತು ಇತರೆ ಅಸ್ವಾಭಾವಿಕ ಕಾರಣಗಳಿಂದ ದೇಶದ ಜನಸಂಖ್ಯೆಯ ಸ್ವರೂಪದಲ್ಲಾಗಿರುವ ಬದಲಾವಣೆಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಲು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ಯಾರಿವರು? ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರು ನಮ್ಮ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾಗ್ತಾರೆ. ಇವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯವು ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಿದೆ. 2025ರ ಸ್ವಾತಂತ್ರ್ಯೋತ್ಸವದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂತಹ ಒಂದು ಸಮಿತಿಯನ್ನು ರಚಿಸುವ ಬಗ್ಗೆ ಘೋಷಣೆಯನ್ನು ಮಾಡಿದರು. ನಂತರ ಸೆಪ್ಟೆಂಬರಲ್ಲಿ ಈ ರೀತಿಯ ಒಂದು ಸಮಿತಿಗೆ ಸಚಿವ ಸಂಪುಟವು ಒಪ್ಪಿಗೆ ನೀಡಿತ್ತು. ವರದಿ ನೀಡಲು ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ಈ ಒಂದು ಸಮಿತಿಗೆ 1 ವರ್ಷಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಹೇಳ್ಬೋದು ಯಾವ ಸರಿ ಇದಾವೆ ಹೇಳಿಕೆ ಅಂದಾಗ 1 ವರ್ಷ ಕಾಲಾವಕಾಶ, ಅವ್ರಿಗೆ ಏನೇನು ಟಾಸ್ಕ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ 1-2-3 ಹೇಳಿಕೆಗಳನ್ನು ಕೊಡ್ಬೋದು. ಓಕೆ, ಮತ್ತು ಈ ಸಮಿತಿಯಲ್ಲಿ ಯಾರಿದ್ದಾರೆ ಅಂದರೆ ನ್ಯಾಯಮೂರ್ತಿ ಅಥವಾ ರಿಟೈರ್ಡ್ ಜಡ್ಜ್ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಸಮಿತಿಯ ನೇತೃತ್ವವನ್ನು ವಹಿಸಿದ್ದಾರೆ.
ಮತ್ತು ಸದಸ್ಯರಾಗಿ ಗಣತಿ ಕಮಿಷನರ್ ಅವರನ್ನು ಕೂಡ ಒಬ್ಬ ಮೆಂಬರ್ ಆಗಿ ಮಾಡ್ತಾ ಇದ್ದಾರಂತೆ. ಅದೇ ರೀತಿಯಾಗಿ ಕೆಲವೊಬ್ಬರು ಸೀನಿಯರ್ IAS ಆಫೀಸರ್ಸ್ ಕೂಡ ಇದ್ದಾರೆ ಮತ್ತು ಪ್ರಧಾನಿ ಆರ್ಥಿಕ ಸಲಹೆಗಾರರ ಸಮಿತಿಯ ಸದಸ್ಯ ಆಗಿರ್ತಕ್ಕಂಥ ಶಮಿಕಾ ರವಿ ಅವರಿದ್ದಾರೆ. ಬಾಲಾಜಿ ಶ್ರೀವಾಸ್ತವ್ ಅವರು ನಿವೃತ್ತ IPS ಅಧಿಕಾರಿ ಇದ್ದಾರೆ, ತಜ್ಞ ಸದಸ್ಯರಾಗಿದ್ದಾರೆ. ಅದೇ ರೀತಿಯಾಗಿ ಮತ್ತೊಬ್ಬ ತಜ್ಞ ಸದಸ್ಯರಾಗಿ ದುರ್ಗಾಶಂಕರ್ ಮಿಶ್ರಾರವರು ನಿವೃತ್ತ IAS ಅಧಿಕಾರಿಗಳಿದ್ದಾರೆ ಮತ್ತು ಗಣತಿ ಕಮಿಷನರ್ ಇರ್ತಾರಂತೆ. ಬಟ್ ಯಾರು ಮೆಂಬರ್ ಎಕ್ಸಾಕ್ಟ್ಲಿ ಯಾರು ಅಂತ ಇನ್ನೂ ಹೇಳಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಏನಿದೆ ಅಧಿಸೂಚನೆಯಲ್ಲಿ? ಹಾಗಾದ್ರೆ ದೇಶದ ಕೆಲವು ಭಾಗಗಳಲ್ಲಿ, ಪ್ರಮುಖವಾಗಿ ಗಡಿ ಜಿಲ್ಲೆಗಳಲ್ಲಿ ಜನಸಂಖ್ಯೆಯ ಸ್ವರೂಪದಲ್ಲಿ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಅದಕ್ಕೋಸ್ಕರನೇ ಈಗ ಕೆಲವೊಂದು ದೇಶಗಳ ಮಧ್ಯೆ ಬಾರ್ಡರ್ನ ಹಾಕೋಣ ಅಂತ ಭಾರತ ಮುಂದಾಗ್ತಾ ಇದೆ. ಈ ಬದಲಾವಣೆಗಳು ಸ್ವಾಭಾವಿಕವಾಗಿಲ್ಲ. ಅಕ್ರಮ ವಲಸೆ ಮತ್ತು ನೆರೆಯ ದೇಶದ ಜನರು ನಮ್ಮ ಗಡಿ ಒಳಗೆ ಆಗಿಂದಾಗೆ ಬಂದು ಹೋಗುತ್ತಿರುವುದು ಇವುಗಳನ್ನು ತಡೆಗಟ್ಟದ ಆಡಳಿತಾತ್ಮಕ ವೈಫಲ್ಯದ ಕಾರಣ ಜನಸಂಖ್ಯಾ ಸ್ವರೂಪದಲ್ಲಿ ಬದಲಾವಣೆಗಳಾಗಿದ್ದಾವೆ. ಈಗ ಬಾಂಗ್ಲಾ ಬಾರ್ಡರ್ ಆಗಿರ್ಬೋದು, ಮಯನ್ಮಾರ್ ಬಾರ್ಡರ್ ಆಗಿರ್ಬೋದು, ನೇಪಾಳ ಬಾರ್ಡರ್ ಆಗಿರ್ಬೋದು ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ, ಇಲ್ಲೀಗಲ್ ಮೈಗ್ರೇಷನ್ ಅಥವಾ ನಮಗೇನಂತೀವಿ ನಾವು ನಮ್ಮ ದೇಶದಿಂದ ನೋಡೋದಾದರೆ ಇಲ್ಲೀಗಲ್ ಇಮಿಗ್ರೇಷನ್ ಆಗಿದೆ, ಅಕ್ರಮ ವಲಸೆ ಆಗಿದೆ. ಒಂದು ಜಿಲ್ಲೆಯಲ್ಲಿ ಸಪೋಸ್ ಒಂದು 10 ಲಕ್ಷ ಜನಸಂಖ್ಯೆ ಇದೆ ಅಂದ ತಕ್ಷಣ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ದಶಕದಲ್ಲಿ ಸಡನ್ ಏರಿಕೆ ಆದಾಗ ಕಾರಣ ಏನಿರ್ಬೋದು? ಸಾಮಾನ್ಯವಾಗಿ ಭಾರತದ ಜನಸಂಖ್ಯೆ ಬೆಳವಣಿಗೆ ದರ ಏನಿರುತ್ತೆ ಅದಕ್ಕೆ ಹೋಲಿಸ್ಕೊಂಡ್ರೆ ಡಬಲ್ ತ್ರಿಬಲ್ ಆದಾಗ ಸಾಮಾನ್ಯವಾಗಿ ಡೌಟ್ ಬಂದೇ ಬರುತ್ತೆ. ಗೊತ್ತಿರ್ತಕ್ಕಂಥದ್ದೇ ಇರುತ್ತೆ, ಅದರಲ್ಲಿ ಏನಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ, ರಾಜಕೀಯ ಕಾರಣಗಳಿಗಾಗಿ ಅಥವಾ ಇನ್ಯಾವುದೋ ಲಾಭಕ್ಕಾಗಿ ಅಲ್ಲಿ ಅನುಕೂಲ ಮಾಡಿಕೊಟ್ಟಿರ್ತಾ ಇರ್ಬೋದು ಕೂಡ. ಈ ಅತಿ ದೊಡ್ಡ ಸವಾಲು ಕೇವಲ ಗಡಿ ಜಿಲ್ಲೆಗಳಿಗೆ ಮಾತ್ರವೇ ಸೀಮಿತವಾಗಿಲ್ಲ, ಇದು ಇತರೆ ಪ್ರದೇಶವನ್ನು ವ್ಯಾಪಿಸಿದೆ. ನಗರಗಳು, ಕಾರ್ಖಾನೆಗಳು, ಬುಡಕಟ್ಟು ಜನರು ವಾಸಿಸುವ ಪ್ರದೇಶಗಳು, ಇತರೆ ಸಾಮಾಜಿಕ ಆರ್ಥಿಕವಾಗಿ ಸೂಕ್ಷ್ಮ ಎನಿಸಿರುವ ಪ್ರದೇಶಗಳು ಕೂಡ ಇದು ವ್ಯಾಪಿಸಿದೆ. ಇದರಿಂದ ಸರ್ಕಾರವು ಸೇವೆ ಒದಗಿಸಲು ಸಂಪನ್ಮೂಲ ಹಂಚಿಕೆ, ಸ್ಥಳೀಯ ಆಡಳಿತ ಮತ್ತು ಸಾಮಾಜಿಕ ಒಗ್ಗಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಈಗಿರುವ ಸಾಂಸ್ಥಿಕ ಚೌಕಟ್ಟು ಪೂರಕವಾಗಿಲ್ಲ. ರಾಜ್ಯ ಕೇಂದ್ರ ಸರ್ಕಾರಗಳ ಮಧ್ಯೆ ಸಹಕಾರ, ಸಾಕ್ಷ್ಯಾಧಾರಿತ ಕಾಲಮಿತಿಯೊಳಗೆ ಸಮಸ್ಯೆ ಬಗೆಹರಿಸುವ ವ್ಯವಸ್ಥೆ, ಇದಕ್ಕೆ ಪರಿಹಾರ ಸೂಚುವ ವ್ಯವಸ್ಥೆ ಇಲ್ಲವಾಗಿದೆ. ಹಾಗಾಗಿ ಈ ಸಮಿತಿಯನ್ನು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿ ಅಂತ ಇವತ್ತು ಕೇಂದ್ರ ಸರ್ಕಾರ ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ಒಂದು ನೇತೃತ್ವದಲ್ಲಿ ಇಂತಹ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಸಮಿತಿ ಯಾವುದ್ರ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ? ಇದ್ರ ಮೇಲೆ ಒಳ್ಳೆಯ ಎಸ್ಸೆ ಕೂಡ ಬರ್ಬೋದು. ಯಾರಾದರೂ PSI ಓದ್ತಕ್ಕಂಥವ್ರು ಅಥವಾ KS ಓದ್ತಾ ಇರ್ತಕ್ಕಂಥವ್ರಿಗೆ ಇಲ್ಲಿ ನೇರವಾಗಿ ಪ್ರಶ್ನೆ ಯಾರ ಅಧ್ಯಕ್ಷತೆಯಲ್ಲಿ, ಎಷ್ಟು ಜನ ಸದಸ್ಯರಿದ್ದಾರೆ, ಉದ್ದೇಶ ಏನು ಅಂತ ಕೇಳ್ಬೋದು. ಆದರೆ ಇದರ ವಿಶ್ಲೇಷಣೆ ಬರಿಬೇಕಾದ್ರೆ ಸಾಕಷ್ಟು ಅಂಶಗಳು ಗೊತ್ತಿರಬೇಕು. ಅಕ್ರಮ ವಲಸೆಯೂ ಸೇರಿ ಜನಸಂಖ್ಯೆಯ ಸ್ವರೂಪದಲ್ಲಾಗಿರ್ತಕ್ಕಂಥ ಬದಲಾವಣೆಯಿಂದಾಗಿ ಉದ್ಭವಿಸಿರುವ ಸವಾಲುಗಳ ಬಗ್ಗೆ, ಇದರ ಕಾರಣಗಳ ಬಗ್ಗೆ ಮತ್ತು ಅಸ್ವಾಭಾವಿಕವಾಗಿ ನಮ್ಮ ದೇಶದಲ್ಲಿ ಬಂದು ನೆಲೆಸಿರುವ ಮಾದರಿಗಳ ಬಗ್ಗೆ ಮತ್ತು ಯೋಚಿತವಾಗಿ ನಡೆಸುವ ಅಕ್ರಮ ವಲಸೆ ಬಗ್ಗೆ ಅಧ್ಯಯನವನ್ನು ಮಾಡಿ. ದೇಶದ ಫಲವಂತಿಕೆ ದರದಲ್ಲಾಗಿರ್ತಕ್ಕಂಥ ಬದಲಾವಣೆಗಳು, ಟೋಟಲ್ ಫರ್ಟಿಲಿಟಿ ರೇಟ್ ಅಥವಾ TFR ಅಂತ ಕರಿತೀವಿ. ಈ TFR ಅಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇ. ನೆರೆ ದೇಶದ ಜನರು ನಮ್ಮ ದೇಶದೊಳಗೆ ಬಂದು ಹೋಗುವುದು, ಆರ್ಥಿಕ ಅವಕಾಶಗಳು ಮತ್ತು ಇತರ ಸಾಮಾಜಿಕ ಪರಿಸರ ಕಾರಣಗಳು ಏನೇನಿದ್ದಾವೆ. ಸೊ ಧಾರ್ಮಿಕ, ಜಾತಿ ಸಮುದಾಯಗಳಿಗೆ ಸಂಬಂಧಿಸಿದ ಜನಸಂಖ್ಯೆ, ಅದರ ಸ್ವರೂಪದಲ್ಲಾಗಿರ್ತಕ್ಕಂಥ ಬದಲಾವಣೆ ಕುರಿತು, ಸ್ವಾಭಾವಿಕ ಎನಿಸುವ ಅಕ್ರಮ ವಲಸೆಯಿಂದಾದ ಬದಲಾವಣೆಗಳ ಕುರಿತು ಗಮನ ಹರಿಸಿ ವಿಶ್ಲೇಷಿಸಬೇಕು ಅಂತ ಹೇಳ್ತಾ ಇದೆ. ಮತ್ತು ಸಮಿತಿ ವರದಿಯಲ್ಲಿ ಏನೇನಿರಬೇಕು? ಕಾನೂನಾತ್ಮಕವಾಗಿರ್ತಕ್ಕಂಥ ನ್ಯಾಯಸಮ್ಮತವಾದ ಕಾಲ ಮಿತಿ ಇರುವ ಶಾಶ್ವತ ಕಾರ್ಯಯೋಜನೆ ಒಂದನ್ನು ರೂಪಿಸಿ ಅಕ್ರಮ ವಲಸಿಗರನ್ನು ಗುರುತಿಸಬೇಕು, ವಶಕ್ಕೆ ಪಡಿಬೇಕು, ಅವರದೇ ದೇಶಕ್ಕೆ ವಾಪಸ್ ಕಳಿಸುವ ಯೋಜನೆ ಇದಾಗಿರಬೇಕಾಗಿದೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರ ಸಮಿತಿ ಕೆಲಸ ಮಾಡಿ ವರದಿಯನ್ನು ಕೊಡಬೇಕಾಗುತ್ತೆ. ದೇಶದ ಗಡಿ ನಿರ್ವಹಣೆ ಶಕ್ತಿಯುತಗೊಳಿಸುವ, ಜನಸಂಖ್ಯೆಯನ್ನು ನಿಯಂತ್ರಿಸುವ ಸಾಂಸ್ಕೃತಿಕ ವ್ಯವಸ್ಥೆಯ ಕುರಿತು ಶಿಫಾರಸು ನೀಡಿ ಅಂತ ಕೇಳಿದ್ದಾರೆ. ಈ ಅಕ್ರಮ ವಲಸೆಯಿಂದ ಜನಸಂಖ್ಯೆ ಬದಲಾವಣೆ ಆಗೋದ್ರೊಂದಿಗೆ ಏನೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಹಕಾರವನ್ನು ಹೆಚ್ಚಿಸಬೇಕಾದ್ರೆ ಯಾವ ನೀತಿಯನ್ನು ತರಬೇಕು, ಶಿಫಾರಸು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಕ್ರಮ ಒಳನುಸುಳುವಿಕೆ ಮತ್ತಿತರ ಕಾರಣದಿಂದ ಜನಸಂಖ್ಯೆಯಲ್ಲಿ ಅಸ್ವಾಭಾವಿಕ ಬದಲಾವಣೆ ಅಧ್ಯಯನಕ್ಕೆ ಸಮಿತಿ ರಚಿಸಿದ ಕೇಂದ್ರ, ಧಾರ್ಮಿಕ ಸಮುದಾಯ ಮಟ್ಟದಲ್ಲಿ ಮಾದರಿ ವಿಶ್ಲೇಷಣೆ, ಅಸಹಜ ಜನಸಂಖ್ಯೆಗೆ ತಡೆ, ಸಮಿತಿಯಲ್ಲಿ
ನಿವೃತ್ತ ನ್ಯಾಯಮೂರ್ತಿಗಳು ಪ್ರಕಾಶ್ ಪ್ರಭಾಕರ್ ನವಲೇಕರ್ ಅವರು ಅಧ್ಯಕ್ಷರಾಗಿದ್ದಾರೆ. ಹಾಗೆ ಸದಸ್ಯರು ಕೂಡ ಇದ್ದಾರೆ. ದೇಶದ ಜನಗಣತಿ ಆಯುಕ್ತರು ಇರ್ತಾರೆ. ನಿವೃತ್ತ IAS ಅಧಿಕಾರಿಗಳಾಗಿರ್ತಕ್ಕಂಥ ದುರ್ಗಾಶಂಕರ್ ಮಿಶ್ರಾ, ಬಾಲಾಜಿ ಶ್ರೀವಾಸ್ತವ್ ಮತ್ತು ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಶಮಿಕಾ ರವಿ ಅವರು ಕೂಡ ಇದ್ದಾರೆ. ನೋಡ್ಬೋದು, ಇದು ಮುಂದೆ ದೊಡ್ಡ ಚರ್ಚೆಗೂ ಕೂಡ ಬರಬಹುದು. ಕಾದು ನೋಡೋಣ. ಸದ್ಯಕ್ಕಂತೂ ಇಷ್ಟೆಲ್ಲ ಡೀಟೇಲ್ಸ್ ಇದೆ ನೋಡಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 2. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ನಮ್ಮ ಭಾರತದ ದಕ್ಷಿಣಕ್ಕಿರ್ತಕ್ಕಂಥ ಹಿಂದೂ ಮಹಾಸಾಗರ ಆಗಿರ್ಬೋದು ಅಥವಾ ಪೆಸಿಫಿಕ್ ಓಷನ್ ಆಗಿರ್ಬೋದು, ಈ ಎರಡು ಸಾಗರ ಪ್ರದೇಶಗಳಲ್ಲಿ ಚೀನಾ ತನ್ನ ಮಿಲಿಟರಿ ಉಪಸ್ಥಿತಿಯನ್ನು ಹೆಚ್ಚಿಸ್ತಾ ಇದೆ. ಹಾಗಾಗಿ ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಹೆಚ್ಚುತ್ತಿರುವ ಮಿಲಿಟರಿ ಉಪಸ್ಥಿತಿಯ ವಿರುದ್ಧ ಪ್ರತಿತಂತ್ರಗಳನ್ನು ಚರ್ಚಿಸಲು ಭಾರತದ ವಿದೇಶಾಂಗ ಸಚಿವರು ಎಸ್ ಜಯಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇತ್ತೀಚೆಗೆ ನಡೆಯಿತು. ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಚೇರ್ಡ್ ಬೈ ಇಂಡಿಯನ್ ಫಾರಿನ್ ಮಿನಿಸ್ಟರ್ ಎಸ್ ಜಯಶಂಕರ್ ಟು ಡಿಸ್ಕಸ್ ದ ಕೌಂಟರ್ ಸ್ಟ್ರಾಟಜೀಸ್ ಅಗೇನ್ಸ್ಟ್ ಚೀನಾಸ್ ಇನ್ಕ್ರೀಸಿಂಗ್ ಮಿಲಿಟರಿ ಪ್ರೆಸೆನ್ಸ್ ಇನ್ ದ ಇಂಡೋ ಪೆಸಿಫಿಕ್ ರೀಜನ್. ಬನ್ನಿ ಹಾಗಾದ್ರೆ ಏನಿದೆ. ಇತ್ತೀಚೆಗೆ ನಮ್ಮ ಭಾರತದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜಯಶಂಕರ್ ಅವರ ಜೊತೆಗೆ ನಮ್ಮ ಕ್ವಾಡ್ ದೇಶಗಳ ವಿದೇಶಾಂಗ ಸಚಿವರು ಒಂದು ಮೀಟಿಂಗನ್ನು ಮಾಡಿದರು ನವದೆಹಲಿಯಲ್ಲಿ. ಆ ಮೀಟಿಂಗ್ನ ಉದ್ದೇಶ ಏನು, ಕ್ವಾಡ್ ಕಂಟ್ರೀಸ್ ಅಂದರೆ ಯಾವ್ಯಾವು, ಯಾಕೆ ಚೀನಾ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ತಾ ಇದೆ ಈ ಭಾಗದಲ್ಲಿ, ಅದನ್ನು ಕೌಂಟರ್ ಮಾಡೋದಕ್ಕೆ ನಮ್ಮ ಕ್ವಾಡ್ ದೇಶಗಳು ಯಾವ ರೀತಿಯ ಪ್ರತಿತಂತ್ರವನ್ನು ಹೂಡ್ತಾ ಇದ್ದಾವೆ. ಸಚಿವ ಜಯಶಂಕರ್ ಅಧ್ಯಕ್ಷತೆಯಲ್ಲಿ ವಿದೇಶಾಂಗ ಸಚಿವರ ಸಭೆ, ಕಾರ್ಯತಂತ್ರ ಕುರಿತು ಚರ್ಚೆ, ಚೀನಾ ಪ್ರಾಬಲ್ಯ ತಡೆಗೆ ಕ್ವಾಡ್ ಪ್ರತಿತಂತ್ರ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಮಿಲಿಟರಿ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳುತ್ತಿರುವ ಚೀನಾದ ಪ್ರಯತ್ನಗಳಿಗೆ ಪ್ರತಿಯಾಗಿ ಕಾರ್ಯತಂತ್ರವನ್ನು ಎಳೆಯುವುದಕ್ಕೆ ಕ್ವಾಡ್ ಗುಂಪು ಹಲವಾರು ಕ್ರಮಗಳನ್ನು ಘೋಷಣೆ ಮಾಡಿದೆ. ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿನ ಸನ್ನಿವೇಶ ಕಳವಳಕಾರಿಯಾಗಿದೆ. ಈ ಜಲಪ್ರದೇಶದಲ್ಲಿ ಕೈಗೊಳ್ಳುವ ಏಕಪಕ್ಷೀಯ ಅಥವಾ ಅಸ್ಥಿರತೆ ಉಂಟು ಮಾಡತಕ್ಕಂತಹ ಕ್ರಮಗಳಿಗೆ ನಮ್ಮ ವಿರೋಧ ಇದೆ ಎಂದು ಪರೋಕ್ಷವಾಗಿ ಚೀನಾಗೆ ಸಂದೇಶವನ್ನು ರವಾನಿಸಿದವೆ ಈ ಒಂದು ಕ್ವಾಡ್ ರಾಷ್ಟ್ರಗಳು. ಕ್ವಾಡ್ ಅಂದರೆ ಇಲ್ಲಿ 4 ರಾಷ್ಟ್ರಗಳು ಬರ್ತವೆ. ಆ 4 ರಾಷ್ಟ್ರಗಳು ಒಂದು ಒಕ್ಕೂಟವನ್ನು ರಚನೆ ಮಾಡಿಕೊಂಡಿದ್ದಾವೆ. ನಾವು ಮಿಲಿಟರಿ ಎಕ್ಸಸೈಸಸ್ ಓದ್ತಕ್ಕಂಥ ಸಂದರ್ಭದಲ್ಲಿ ಮಲಬಾರ್ ಎಕ್ಸಸೈಸ್ ಅಂತ ಒಂದು ನೌಕಾ ಸಮರಾಭ್ಯಾಸದ ಬಗ್ಗೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬಂದಿರೋದನ್ನು ಜ್ಞಾಪಿಸ್ಕೊಳ್ತಾ ಇದ್ವಿ. ಆ ಮಲಬಾರ್ ನೇವಲ್ ಎಕ್ಸಸೈಸ್ ಅಲ್ಲಿ ಇರ್ತಕ್ಕಂಥ 4 ದೇಶಗಳೇ ಭಾರತ, ಜಪಾನ್, ಆಸ್ಟ್ರೇಲಿಯಾ, ಅಮೆರಿಕಾ. ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ, USA ಈ 4 ದೇಶಗಳು ಕ್ವಾಡ್ ಕಂಟ್ರೀಸ್ ಅಂತ ಕರಿತೀವಿ. ಈ 4 ರಾಷ್ಟ್ರಗಳೇ ಇವತ್ತು ಚೀನಾಗೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಂಧನ ಮತ್ತು ನಿರ್ಣಾಯಕ ಖನಿಜಗಳ ವಿಚಾರದಲ್ಲಿ ಕ್ವಾಡ್ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಇರಬೇಕು, ವೃದ್ಧಿಸಬೇಕು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಣ್ಗಾವಲು, ಪೆಸಿಫಿಕ್ ಪ್ರದೇಶದಲ್ಲೂ ಕೂಡ ಕಣ್ಗಾವಲು ಹೆಚ್ಚಿಸಬೇಕು ಮತ್ತು ಈ ಪ್ರದೇಶದಲ್ಲಿನ ಬಂದರುಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವುದಕ್ಕೆ ಕೂಡ 4 ರಾಷ್ಟ್ರಗಳು ಒಳಗೊಂಡ ಗುಂಪು ನಿರ್ಧಾರವನ್ನು ಮಾಡಿತು. ಹಾಗಾದರೆ ಯಾವ ವಿದೇಶಾಂಗ ಸಚಿವರು ಭಾಗವಹಿಸಿದ್ರು ನೋಡ್ಬೋದು. ನವದೆಹಲಿಯಲ್ಲಿ ಮಂಗಳವಾರ ನಡೆದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಜಪಾನಿನ ತೋಶಿಮಿತ್ಸು ಮೊಟೇಗಿ, ಜಪಾನ್ ದೇಶದ ತೋಶಿಮಿತ್ಸು ಮೊಟೇಗಿ ಅಂತಕ್ಕಂಥ ಆ ದೇಶದ ವಿದೇಶಾಂಗ ಸಚಿವರು, ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಪೆನ್ನಿ ವಾಂಗ್ ಅವರು, ಅಮೆರಿಕದ ಮಾರ್ಕ್ ರೂಬಿಯರ್ ಅವರು ಮತ್ತು ನಮ್ಮ ದೇಶದ ಎಸ್ ಜಯಶಂಕರ್ ಅವರು ಕಾಣ್ಬೋದು. 4 ದೇಶಗಳ ವಿದೇಶಾಂಗ ಸಚಿವರ ಸಭೆ ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆಯಿತು. ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಕನ್ಕ್ಲೂಡ್ಸ್ ಇನ್ ನ್ಯೂ ಡೆಲ್ಲಿ. ಇಂಧನ ಭದ್ರತೆಗೆ ರಕ್ಷಣೆಗೆ ಕ್ವಾಡ್ ಫೋರಂ ವಿದೇಶಾಂಗ ಸಚಿವರ ಸಭೆಯಲ್ಲಿ ನಿರ್ಧಾರ. ಇಂಧನ ಆಮದಿಗೆ ಅವಲಂಬನೆ ತಗ್ಗಿಸಲು ಕ್ರಮ. ವಿರಳ ಖನಿಜ ಒಪ್ಪಂದಕ್ಕೆ ಭಾರತ, ಅಮೆರಿಕ ಸಹಿ ಹಾಕಿದವೆ. ನೋಡ್ಬೋದು. ಇದರ PDF ಕೊಟ್ಟಾಗ ಇನ್ನಷ್ಟು ಡೀಟೇಲ್ಸ್ ಇದೆ, ಓದಿ ನೀವು ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಸಾಕು. ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ, ಇದು ಹಿಂದೂ ಮಹಾಸಾಗರ. ಈ ಕಡೆ ಪೆಸಿಫಿಕ್ ಓಷನ್, ಇಲ್ಲಿ ಚೀನಾ ಇದೆ. ಈ ಚೀನಾದ ಏನು ಮಿಲಿಟ್ರಿ
ಬೇಸಸ್ ಏನಿದೆ, ನೇವಲ್ ಬೇಸಸ್ಸು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದೆ. ಈವನ್ ಶ್ರೀಲಂಕಾದಲ್ಲೂ, ಪಾಕಿಸ್ತಾನದಲ್ಲೂ ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ತನ್ನದೇ ಆಗಿರತಕ್ಕಂಥ ಸಮುದ್ರ ಪ್ರದೇಶದಲ್ಲಿ ಕೂಡ ನೇವಲ್ ಬೇಸಸನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದೆ. ಅದರ ಪ್ರಾಬಲ್ಯವನ್ನು ಹತ್ತಿಕ್ಕಲು ಇವತ್ತು ಕ್ವಾಡ್ ಕಂಟ್ರೀಸು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರತಿತಂತ್ರವನ್ನು ಎಣಿತಾ ಇದ್ದಾವೆ. ಸೊ ನೋಡ್ಬೋದು. ಕ್ವಶನ್ ನಂಬರ್ 3, ರಾಷ್ಟ್ರಪತಿ ಭವನದಲ್ಲಿ ನಡೆದ ನಾಗರಿಕ ಸಮಾರಂಭ ಒಂದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು 2026ರ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏನಿಲ್ಲ, ನಾವು ಪದ್ಮ ಅವಾರ್ಡ್ಸ್ ಮೇಲೆ ಏನು ಸಪ್ರೇಟಾಗಿ ಡಿಸ್ಕಷನ್ ಮಾಡ್ತೀವಲ್ಲ, ಆ ಒಂದು ಪದ್ಮ ಅವಾರ್ಡ್ಸನ್ನು ಅನೌನ್ಸ್ ಮಾಡಿದಾಗ ಸೊ ಕಂಪ್ಲೀಟ್ ಎಲ್ಲ ಯಾರ್ಯಾರಿಗೆ ಕೊಟ್ಟರು, ಎಷ್ಟು ಪದ್ಮ ಅವಾರ್ಡ್ಸು, ಪದ್ಮಶ್ರೀ ಎಷ್ಟು, ಪದ್ಮಭೂಷಣ ಎಷ್ಟು, ಪದ್ಮವಿಭೂಷಣ ಎಷ್ಟು, ಎಷ್ಟು ಮಹಿಳೆಯರು, ಎಷ್ಟು ಪುರುಷರು, ಅಥವಾ ಡಿಒ ಕೇಸ್ ಏನಾರು ಇದಾವ, ಅಥವಾ ಪಾಸ್ಟಮಸ್ಲಿ ಎಷ್ಟು, ಕರ್ನಾಟಕದವ್ರಿಗೆ ಯಾರ್ಯಾರಿಗೆ, ಇದೆಲ್ಲವನ್ನು ಏನು ಡಿಸ್ಕಷನ್ ಮಾಡಿರ್ತೀವಿ ಅದು ಎಕ್ಸಾಮಿಗೆ ಭಾಳಷ್ಟು ಅನುಕೂಲ ಆಗಿರುತ್ತೆ. ಈಗ ಒಂದು ರೀಕ್ಯಾಪ್, ಯಾಕಂದರೆ ಆ ಒಂದು ಪದ್ಮ ಪ್ರಶಸ್ತಿಗಳ ಅನೌನ್ಸ್ ಮಾಡಿದ್ದು ಜನವರಿ 25, ಅಂದರೆ ನಮ್ಮ ಈವ್ ಆಫ್ ದ ರಿಪಬ್ಲಿಕ್ ಡೇ ಅಂತ ಕರಿತೀವಿ. ಅಂದರೆ ಗಣರಾಜ್ಯೋತ್ಸವದ ಇಂದಿನ ದಿನ ಅನೌನ್ಸ್ ಆಗುತ್ತೆ. ಪ್ರದಾನ ಮಾಡೋದು ಜನರಲ್ ಆಗಿ 1-2-3 ತಿಂಗಳ ನಂತರ ಅಥವಾ ಮೇದಲ್ಲಿ ಪ್ರದಾನ ಮಾಡಿದ್ದಾರೆ. ವಿವಿಧ ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿ ಭವನದ ಗಣತಂತ್ರ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರಿಗೆ ಪದ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಸೊ ಇಲ್ಲಿ ಮತ್ತೆ ಈ ಆರ್ಟಿಕಲಲ್ಲಿ ಯಾರ್ಯಾರಿಗೆ ನೀಡಿದರು ಅಂತಕ್ಕಂಥ ಡೀಟೇಲ್ಸ್ ಇದೆ. ಸೊ ನಾವು ನೋಡ್ಬೋದು. ಕರ್ನಾಟಕದಿಂದ ಎಂ ಅಂಕೇಗೌಡ, ಎಸ್ ಡಿ ಸುಶೀಲಮ್ಮರವರು ಹೋಗಿದ್ದರು. ಶತಾವಧಾನಿ ಡಾಕ್ಟರ್ ಆರ್ ಗಣೇಶರವರು ಕೂಡ ಹೋಗಿ ತಮ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಿ ಬಂದರು. ಸೊ ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 1039 ಪದ್ಮ ಅವಾರ್ಡ್ಸ್ 2026 ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿತ್ತು? ಪದ್ಮ ಪ್ರಶಸ್ತಿಗಳು 2026 ಒಟ್ಟಾರೆಯಾಗಿ ಪದ್ಮವಿಭೂಷಣ 5 ಪದ್ಮಭೂಷಣ 13 ಜನರಿಗೆ, ಅದೇ ರೀತಿಯಾಗಿ ಪದ್ಮಶ್ರೀ 113 ಪ್ರಶಸ್ತಿಗಳು, ಒಟ್ಟು 131 ಪ್ರಶಸ್ತಿ ಪುರಸ್ಕೃತರಲ್ಲಿ 19 ಮಹಿಳೆಯರು, 2 ಜೋಡಿ ಪ್ರಕರಣ ಮತ್ತು 6 ಪರ್ಸನ್ಸ್ ಫ್ರಮ್ ದ ಕೆಟಗರಿ ಆಫ್ ಫಾರಿನರ್ಸ್, ಅಂದರೆ ನಮ್ಮ NRI ಆಗಿರ್ಬೋದು, PIO ಆಗಿರ್ಬೋದು, OCI ಆಗಿರ್ಬೋದು, ಮತ್ತು 16 ಮರಣೋತ್ತರ ಪ್ರಶಸ್ತಿ. ಯಾವುದೇ ಟ್ರಾನ್ಸ್ಜೆಂಡರ್ ಅವಾರ್ಡು ಇರಲಿಲ್ಲ. 25 ಜನವರಿ 2026 ಈ ಅವಾರ್ಡ್ ಏನು ಅನೌನ್ಸ್ ಆಗಿದ್ವು ಆಗ ನಾವು ಕಂಪ್ಲೀಟ್ ಆಗಿ ನೋಡಿದ್ವಿ ಕೂಡ, ಯಾರ್ಯಾರಿಗೆ ಏನೇನು ಪ್ರಶಸ್ತಿ ಅಂತ, ಕನ್ನಡಿಗರಿಗೆ ಯಾರ್ಯಾರಿಗೆ ಬಂದಿತ್ತು ಪ್ರಶಸ್ತಿ ಎಲ್ಲವನ್ನ ಡೀಟೇಲ್ ಆಗಿ ಮಾತಾಡಿದ್ದೀವಿ. ಕ್ಲಾಸ್ ನಂಬರ್ 1039 ಸ್ಪೆಷಲ್ ವಿಡಿಯೋ ಪದ್ಮ ಅವಾರ್ಡ್ಸ್ ಮೇಲೆ ಒಂದ್ಸಲ ಯಾರು ನೋಡಿಲ್ಲ ಹೋಗಿ ನೋಡಿ, ಕಂಪ್ಲೀಟ್ ಆಗಿ ಡೀಟೇಲ್ ಗೊತ್ತಾಗುತ್ತೆ. ಇನ್ನು ಕ್ವಶನ್ ನಂಬರ್ 4, ಕರ್ನಾಟಕ ವಿಧಾನ ಪರಿಷತ್ತಿನ 7 MLC ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗಳನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಎಲೆಕ್ಷನ್ ಕಮಿಷನ್ ನೋಟಿಫೈಸ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈಅನ್ಯುವಲ್ ಪೋಲ್ಸ್ ಫಾರ್ 7 MLC ಸೀಟ್ಸ್. ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೇಲ್ಮನೆ ಅಂತೇನು ಕರಿತೀವಿ, ಒಟ್ಟು 7 ಸ್ಥಾನಗಳಿಗೆ ಜೂನ್ 18ರಂದು ಮತದಾನ ನಡೆಯಲಿದೆ. ಕಾಂಗ್ರೆಸ್ಗೆ 4, BJPಗೆ 2 ಸ್ಥಾನಗಳ ಗೆಲುವು ಸುಗಮ. ಆದರೆ ಇನ್ನೊಬ್ರು ಯಾರು ಅನ್ನೋದು ಕುತೂಹಲ. ಜೂನ್ 30ಕ್ಕೆ ತೆರವಾಗಲಿರುವ ವಿಧಾನ ಪರಿಷತ್ನ 7 ಸದಸ್ಯರ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಆಗಿದೆ. ಅದರಲ್ಲಿ ಕಾಂಗ್ರೆಸ್ನ BK ಹರಿಪ್ರಸಾದ್ ಅವರು ಇದ್ದಾರೆ, ನಸೀರ್ ಅಹಮದ್ ಅವರು, ತಿಪ್ಪಣ್ಣಪ್ಪ ಕಮಕ್ನೂರು ಇದ್ದಾರೆ. BJPಯಿಂದ MTB ನಾಗರಾಜ್, ಪ್ರತಾಪ್ ಸಿಂಹ ನಾಯಕ್, ಸುನಿಲ್ ವಲ್ಲಾಪುರೆ ಇದ್ದಾರೆ. JDSನಿಂದ ಗೋವಿಂದ ರಾಜ್ ಅವರಿದ್ದಾರೆ. ಇವರ ನಿವೃತ್ತಿ ಈಗ ಜೂನ್ 30ಕ್ಕಾಗಲಿದೆ. ಅದಕ್ಕಿಂತ ಮುಂಚೆ ಜೂನ್ 18ಕ್ಕೆ 7 ಸ್ಥಾನಗಳಿಗೆ ಎಲೆಕ್ಷನ್ ಕೂಡ ಆಗುತ್ತೆ. ಈ ಎಲೆಕ್ಷನ್ನಲ್ಲಿ ಈಗ ಒಟ್ಟಾರೆಯಾಗಿ ನಮ್ಮ 224 ವಿಧಾನಸಭಾ ಕ್ಷೇತ್ರಗಳ ಸದಸ್ಯರೇನಿದ್ದಾರೆ ಅದರಲ್ಲಿ 2 ಸ್ಥಾನ ಖಾಲಿ ಇದೆ ಈಗ. ಯಾಕಂದರೆ ಒಬ್ಬರು ವಿನಯ್ ಕುಲಕರ್ಣಿರವರು ಸದಸ್ಯತ್ವ ರದ್ದಾಗಿದೆ, ಯಾಕಂದರೆ ಅವರಿಗೆ ಶಿಕ್ಷೆ ಆಗಿತ್ತು. ಇನ್ನೊಬ್ಬರು ಇತ್ತೀಚೆಗೆ ಸಚಿವರಾಗಿರ್ತಕ್ಕಂಥ D ಸುಧಾಕರ್ ಅವರು ನಿಧನರಾಗಿದ್ದರು. ಹಾಗಾಗಿ 1 ಪ್ಲೇಸ್ ಖಾಲಿ ಇದೆ. 1+1 2 ಖಾಲಿ ಇದೆ. 222 ವಿಧಾನಸಭಾ ಸದಸ್ಯರಿದ್ದಾರೆ. 222ರಲ್ಲಿ ಕಾಂಗ್ರೆಸ್ನವರು ಎಷ್ಟು, BJPಯವರು ಎಷ್ಟು, JDSನವರು ಎಷ್ಟು,
ಅಟ್ಲೀಸ್ಟ್ ಒಂದು MLC ಸ್ಥಾನ ಗೆಲ್ಬೇಕಂದ್ರೆ 28 MLAಗಳು ವೋಟ್ ಹಾಕಬೇಕಾಗುತ್ತೆ. ಓಕೆ, ಮತ್ತು ಕಾಂಗ್ರೆಸ್ ಎಷ್ಟು ಒಂದು 130+ ಇರಬೇಕು, BJP ಒಂದು 60 ಏನೋ ಇರಬೇಕು, JDS ಒಂದು 18 ಇರಬೇಕು. ಈಗ JDSಗೆ 28 ಆಗಬೇಕಂದ್ರೆ ಇನ್ನು 10 ಬೇಕು, 18 ಇದೆ ನೋಡಿ. 135 ಕಾಂಗ್ರೆಸ್ಸು, ಯಾಕಂದರೆ ಕಾಂಗ್ರೆಸ್ ಸದ್ಯ 134 ಶಾಸಕರನ್ನು ಹೊಂದಿದೆ. ಸ್ಪೀಕರ್ಗೂ ಕೂಡ ಮತದಾನದ ಹಕ್ಕಿರುತ್ತಂತೆ. ಅದನ್ನು ಪರಿಗಣಿಸಿದರೆ ಕಾಂಗ್ರೆಸ್ಸು 135, 22 22 22 22 ಅಂದರೆ 8, 88 ಆಯಿತು. ಇನ್ನೊಬ್ರನ್ನ ಕೂಡ ಅವ್ರು ಗೆಲ್ಸ್ಕೋಬೋದು ಅನಿಸುತ್ತೆ. 88, ಮೇ ಬಿ 1 more 28 ಅಂದರೆ 16. ಹಾಂ, ಸೊ 5 ಸ್ಥಾನ ಆರಾಮಾಗಿ ಗೆಲ್ಬೋದು ಅವರು. ಇನ್ನು ಬಟ್ ನೋಡಬೇಕು ಏನಾಗುತ್ತೆ ಇದರಲ್ಲಿ ಅಂತ. ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ ಏನು ಅನ್ನೋದಕ್ಕಿಂತಲೂ ನಮ್ಮ ಉದ್ದೇಶ ಇಲ್ಲಿ ಏನಿರಬೇಕಂದ್ರೆ ವಿಧಾನ ಪರಿಷತ್ತು ಯಾವ ಯಾವ ರಾಜ್ಯಗಳಲ್ಲಿದೆ, ಕರ್ನಾಟಕದಲ್ಲಿ ಎಷ್ಟು ವಿಧಾನ ಪರಿಷತ್ ಸ್ಥಾನಗಳಿದ್ದಾವೆ, ಅದ್ರ ಬಗ್ಗೆ ನಮ್ಮ ಗಮನ ಇರಲಿ. ಬನ್ನಿ ಅದ್ರ ಬಗ್ಗೆ ನೋಡೋಣ. ಪ್ರಸ್ತುತ ವಿಧಾನ ಪರಿಷತ್ತನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯಗಳೆಷ್ಟು ಅಂದರೆ 6 ರಾಜ್ಯಗಳು. ಒಂದು ನಮ್ಮ ಕರ್ನಾಟಕ, ಮೇಲ್ಗಡೆ ಮಹಾರಾಷ್ಟ್ರ, ಪಕ್ಕದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ, ಇಲ್ಲೇ 4 ಆಯಿತು. ಒಂದು ಉತ್ತರ ಪ್ರದೇಶ, ಬಿಹಾರ, ಒಟ್ಟು 6 ರಾಜ್ಯಗಳು. ಆಂಧ್ರ ಪ್ರದೇಶದಲ್ಲಿ 58 ಸ್ಥಾನಗಳ ವಿಧಾನ ಪರಿಷತ್ತಿದೆ. ಬಿಹಾರದಲ್ಲಿ 75, ಜಮ್ಮು ಕಾಶ್ಮೀರದಲ್ಲಿ 36. ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ವಿಧಾನ ಪರಿಷತ್ ಸ್ಥಾಪನೆ ಬಗ್ಗೆ ಅಷ್ಟಾಗಿ ಏನು ಸುದ್ದಿ ಬಂದಿಲ್ಲ. ಕರ್ನಾಟಕ 75, ಮಹಾರಾಷ್ಟ್ರ 78, ತೆಲಂಗಾಣ 40, ಉತ್ತರ ಪ್ರದೇಶ 100. ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಎಷ್ಟು ವಿಧಾನಸಭಾ ಸ್ಥಾನಗಳಿದ್ದಾವೆ, ಇಂತಿಷ್ಟೇ ವಿಧಾನ ಪರಿಷತ್ ಸ್ಥಾನಗಳಿರಬೇಕು ಅಂತಕ್ಕಂಥ ಒಂದಷ್ಟು ಅಂಶಗಳಿದ್ದಾವೆ. ಜೊತೆಗೆ ವಿಧಾನ ಪರಿಷತ್ತು ಒಂದು ರಾಜ್ಯದಲ್ಲಿ ರಚನೆ ಆಗಬೇಕಾ ಬೇಡವಾ ಅನ್ನೋದಕ್ಕೂ ಕೂಡ ಸಂವಿಧಾನದಲ್ಲಿ ಇಂತಿಂಥ ಆರ್ಟಿಕಲ್ಸು, ಯಾವ ಆರ್ಟಿಕಲ್ ಏನು ಹೇಳುತ್ತೆ, ಒಂದು ವಿಧಾನ ಪರಿಷತ್ತನ್ನು ರಚನೆ ಮಾಡೋದಕ್ಕಾಗಲಿ ಅಥವಾ ರಚನೆ ಆಗಿರ್ತಕ್ಕಂಥ ವಿಧಾನ ಪರಿಷತ್ತನ್ನು ತೆಗೆಯೋದಕ್ಕಾಗಲಿ ಯಾರಿಗೆ ಅಧಿಕಾರ ಇದೆ ಅದೆಲ್ಲವನ್ನು ಕೂಡ ನಾವು ಸಂವಿಧಾನದಲ್ಲಿ ಓದಬೇಕಾಗುತ್ತೆ. ಸಾಮಾನ್ಯವಾಗಿ ವಿಧಾನ ಪರಿಷತ್ನ ರಚನೆ ವಿಸರ್ಜನೆ ಕಾರ್ಯವನ್ನು ನೋಡೋದಾದರೆ ಒಂದು ರಾಜ್ಯ ಶಾಸಕಾಂಗವು ವಿಶೇಷ ಬಹುಮತದೊಂದಿಗೆ ನಿರ್ಣಯವನ್ನು ಅಂಗೀಕರಿಸಿದರೆ ಭಾರತದ ಸಂಸತ್ತು ರಾಜ್ಯದ ವಿಧಾನ ಪರಿಷತ್ತನ್ನು ರಚಿಸ್ಬೋದು ಅಥವಾ ರದ್ದುಗೊಳಿಸ್ಬೋದು. ಈಗ ನಮಗೆ ವಿಧಾನ ಪರಿಷತ್ತನ್ನು ರಚನೆ ಮಾಡಿ ಅಂತ ಪಶ್ಚಿಮ ಬಂಗಾಳ ಕೇಳಿತ್ತು ಹಿಂದೆ. ಪಶ್ಚಿಮ ಬಂಗಾಳ ನಮಗೆ ವಿಧಾನ ಪರಿಷತ್ ಬೇಕು, ರಚನೆ ಮಾಡಿಕೊಡಿ ಅಂತ ಆ ಒಂದು ಪಶ್ಚಿಮ ಬಂಗಾಳದ ವಿಧಾನಸಭಾ ಮೆಂಬರ್ಸು ತಮ್ಮ 2/3 ಮೆಜಾರಿಟಿಯಿಂದ ಒಪ್ಪಿಗೆ ಕೊಟ್ಟು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಆದರೆ ರಚನೆ ಆಗಿಲ್ಲ. ಒಂದು ಅದೇ ರೀತಿಯಾಗಿ ನಮ್ಮ ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಜಗನ್ಮೋಹನ್ ರೆಡ್ಡಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮಗೆ ವಿಧಾನ ಪರಿಷತ್ ಬೇಡ ಅಂತ ಅವರು ಪ್ರಸ್ತಾವನೆಯನ್ನು ಕಳಿಸಿದ್ರು, ಅದನ್ನು ತೆಗೆದಿಲ್ಲ. ಅಂದರೆ ಒಂದು ರಾಜ್ಯದಲ್ಲಿ ಮೇಲ್ಮನೆ ಅಂತಕ್ಕಂಥದ್ದು ಬೇಕು ಅಥವಾ ಬೇಡ ಅನ್ನೋದಕ್ಕೆ ಆಯಾ ರಾಜ್ಯ ವಿಧಾನಸಭಾ ಸದಸ್ಯರು ಒಪ್ಪಿಗೆ ನಂತರನೇ ಅಲ್ಲಿ ರಚನೆ ಅಥವಾ ಅದರ ವಿಸರ್ಜನೆಗೆ ಅವಕಾಶ ಇದೆ. ಹಾಗಂತ ಫೈನಲ್ ನಿರ್ಣಯ ಇರ್ತಕ್ಕಂಥದ್ದು ಸಂಸತ್ತಿಗೆ ಬಿಟ್ಟಿದ್ದು. ಅಂದರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು ಅಂದಂಗೆ. ಒಂದು ರಾಜ್ಯದ ವಿಧಾನ ಪರಿಷತ್ತು ಆ ರಾಜ್ಯದ ವಿಧಾನಸಭೆಯ ಒಟ್ಟು ಬಲದ 1/3 ಭಾಗಕ್ಕಿಂತ ಹೆಚ್ಚು ಇರಬಾರ್ದು, ಹಾಗಂತ 40 ಸದಸ್ಯರಿಗಿಂತ ಕಡಿಮೆ ಇರಬಾರ್ದು ಅಂತ ಹೇಳುತ್ತೆ ಆರ್ಟಿಕಲ್ 171. ಹಾಗೆ ನಮ್ಮ ರಾಜ್ಯದಲ್ಲಿ 225 ವಿಧಾನಸಭಾ ಕ್ಷೇತ್ರಗಳಂತ ಏನು ಹೇಳ್ತೀವಿ, 1/3 ಅಂದರೆ 3 1 3 7 21, ಸೊ 15 ಉಳಿತು, 3 5 15, ಆಲ್ಮೋಸ್ಟ್ 75. 224 ತಗೊಂಡ್ರು ಕೂಡ ಆಲ್ಮೋಸ್ಟ್ ನಿಯರ್ ಟು 75 ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಒಂದು ರಾಜ್ಯದ ವಿಧಾನಸಭೆಯಲ್ಲಿರ್ತಕ್ಕಂಥ ಸ್ಥಾನಗಳ 1/3 ವಿಧಾನ ಪರಿಷತ್ತಲ್ಲಿ ಇರ್ಬೋದು. ಹಾಗಂತ ಚಿಕ್ಕ ರಾಜ್ಯ ತೆಗೆದುಕೊಂಡಾಗ 40ಗಿಂತ ಕೆಳಗಾಗುತ್ತೆ, ಅಲ್ಲಿ ಏನು ಮಾಡ್ಬೇಕ್ರೆ ಅಂದರೆ ಮಿನಿಮಮ್ 40 ಇರಬೇಕು. ಇದನ್ನು ಹಿಂದೆ ಯಾವಾಗ ಡಿಸ್ಕಷನ್ ಮಾಡಿದ್ವಿ, ಭಾಳ ದಿನ ಆಗಿತ್ತಂತ ಒಂಚೂರು ರೀಕ್ಯಾಪ್ ಮಾಡ್ತಾ ಇದ್ವಿ.
ಓಕೆ. ರಾಜ್ಯಸಭೆಯಂತೆ ವಿಧಾನ ಪರಿಷತ್ ಕೂಡ ಒಂದು ಶಾಶ್ವತ ಸದನ, ಇದು ವಿಸರ್ಜನೆಗೆ ಒಳಪಡುವುದಿಲ್ಲ. ಮತ್ತು ವಿಧಾನ ಪರಿಷತ್ನ ಅಧಿಕಾರಾವಧಿ ಅಥವಾ ಅಲ್ಲಿನ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಿದ್ರೂ ಕೂಡ ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತಿ ಆಗ್ತಾರೆ. ಈಗ ನಿವೃತ್ತಿ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಮತ್ತೆ ಎಲೆಕ್ಷನ್ ಈಗ ಅನೌನ್ಸ್ ಆಗಿದೆ ಅಷ್ಟೇ. ಮತ್ತೆ ಈಗ ಕರ್ನಾಟಕ ಅಂತ ಬಂದಾಗ 75 ವಿಧಾನ ಪರಿಷತ್ ಸದಸ್ಯರಲ್ಲಿ 1/3 ಅಂದ್ರೆ 1/3 MLCಗಳು ರಾಜ್ಯದ ಶಾಸಕರಿಂದ ಆಯ್ಕೆ ಆಗ್ತಾರೆ. ಮತ್ತು 1/3 ಅಂದರೆ ಸುಮಾರು 25 ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಹಾಲಿ ಸದಸ್ಯರನ್ನು ಒಳಗೊಂಡ ವಿಶೇಷ ಮತದಾರರಿಂದ 1/3. ಹಾಗೆ 1/12 ಶಿಕ್ಷಕರ ಮತದಾರರಿಂದ ಅಂದರೆ 7, ಮತ್ತು 1/12 ಪದವೀಧರರ ಮತದಾರರಿಂದ ಅಗೇನ್ 7 ಆಯಿತು. ಇನ್ನು ಉಳಿದಿರ್ತಕ್ಕಂಥ 11 ಸದಸ್ಯರನ್ನು ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ ಚಳುವಳಿ ಮತ್ತು ಇನ್ನಿತರ ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ರಾಜ್ಯಪಾಲರ ನೇಮಕ ಅಥವಾ ನಾಮನಿರ್ದೇಶನ ಮಾಡ್ತಾರೆ. ಇಷ್ಟು ಡೀಟೇಲ್ಸ್. ಇನ್ನು ರಾಜ್ಯ ಶಾಸಕಾಂಗದ ಸಂಘಟನೆ, ಬೈಕ್ಯಾಮರಲ್ ಅಂದ್ರೇನು, ಯೂನಿಕ್ಯಾಮರಲ್ ಅಂದ್ರೇನು, ಯಾವ ರೀತಿಯಾಗಿ ಅಲ್ಲಿ ರಚನೆ ಆಗುತ್ತೆ, ವಿಸರ್ಜನೆ ಮಾಡೋದು ಹೇಗೆ, ಆರ್ಟಿಕಲ್ 169 ಏನು, ಆರ್ಟಿಕಲ್ 171 ಏನು, ಸೊ ಎಲ್ಲ ಡೀಟೇಲ್ಸ್ ಇದೆ. ಇದರ PDF ಕೊಟ್ಟಾಗ ಇನ್ನೊಂದ್ಸಲ ನಿಧಾನವಾಗಿ ನೋಡ್ಕೊಳ್ರಿ. ಕ್ವಶನ್ ನಂಬರ್ 5, ಕಾಕ್ರೋಚ್ ಜನತಾ ಪಾರ್ಟಿ CJP ಬಹಳ ಸುದ್ದಿಯಲ್ಲಿತ್ತು ಮೊನ್ನೆ. ಒಂದು ಭಾರತೀಯ ಜನ್ಜಿ ಡಿಜಿಟಲ್ ಚಳುವಳಿಯಾಗುತ್ತೆ, ವಿಡಂಬನಾತ್ಮಕ ಪ್ರತಿಭಟನಾ ವೇದಿಕೆಯಾಗಿದ್ದು ಇದನ್ನು ಮೇ 2026ರಲ್ಲಿ ರಾಜಕೀಯ ತಂತ್ರಜ್ಞ ಅಭಿಜಿತ್ ದೀಪ್ಗೆ ಸ್ಥಾಪನೆ ಮಾಡಿದರೆ ಇವತ್ತು ಅಭಿಜಿತ್ ದೀಪ್ಗೆ ನಮ್ಮ ದೇಶಕ್ಕೆ ಮರಳಿ ಬರ್ತಾ ಇದ್ದಾರಂತೆ. ನೋಡೋಣ ಏನಾಗುತ್ತೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಏನು ನಿಜವಾಗ್ಲೂ ಒಂದು ಪಕ್ಷವಾಗಿ ಸ್ಥಾಪನೆಯಾಗಿ ದೇಶದಲ್ಲಿ ಬದಲಾವಣೆಯನ್ನು ತರುತ್ತಾ ಅಥವಾ ಏನು ಸ್ವಲ್ಪ ಸುದ್ದಿ ಮಾಡಿ ಮತ್ತೆ ಮಾಯ ಆಗುತ್ತಾ, ಕಾದು ನೋಡಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಈಸ್ ಅನ್ ಇಂಡಿಯನ್ ಜನ್ಜಿ ಡಿಜಿಟಲ್ ಮೂವ್ಮೆಂಟ್ ಅಂಡ್ ಸಟೈರಿಕಲ್ ಪ್ರೊಟೆಸ್ಟ್ platform founded in May 2026 by political strategist ಅಭಿಜಿತ್ ದೀಪ್ಗೆ. ಎಕ್ಸಾಮಲ್ಲಿ ಕೇಳಬಾರ್ದಂತೇನಿಲ್ಲ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಆರಂಭಿಸಿದಂತಹವರು ಯಾರು ಅಂತ ಕೇಳ್ಬಿಡ್ಬೋದು. ಸುದ್ದಿಯಲ್ಲಿ ಇದ್ದಾರಾ ಇಲ್ವಾ, ನಿಮಗೆ ಐಡಿಯಾ ಇದೆಯಾ ಇಲ್ವಾ, ನೀವು ಏನೋ ವಾಸ್ತವದಲ್ಲಿ ಇದ್ದೀರಾ ಇಲ್ಲ ಅಂತ ಕೇಳ್ಬೋದು. ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವ ಹೆಸರು ಇತ್ತೀಚೆಗೆ ಎಕ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನವನ್ನು ಸೃಷ್ಟಿಸಿತ್ತು. ಖ್ಯಾತನಾಮ ರಾಜಕಾರಣಿಗಳು, ಸಿನಿಮಾ ನಟರು, ಸಾಮಾಜಿಕ ಕಾರ್ಯಕರ್ತರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಪರ ವಿರೋಧ ಚರ್ಚೆ ತಾರಕಕ್ಕೆ ಮುಟ್ಟಿತ್ತು. ಜನ್ಜಿಗಳ ಬೆಂಬಲ ಪಡೆದಿರುವ ಆನ್ಲೈನ್ ಆಂದೋಲನವು ನೋಂದಾಯಿತ ರಾಜಕೀಯ ಪಕ್ಷವಾಗಿ ಚುನಾವಣಾ ರಾಜಕೀಯಕ್ಕೆ ಇಳಿಯುವುದೇ ಅಥವಾ ಆರಂಭವಾದಂತೆ ದಿಢೀರ್ ಹಾಗೆಯೇ ಅಂತ್ಯವಾಗುವುದೇ ಎನ್ನುವ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಭಾರತದಲ್ಲಿ CJPಯ ಎಕ್ಸ್ ಖಾತೆಯನ್ನು ತಡೆ ಹಿಡಿಯಲಾಯಿತು. ಈ ಕ್ರಮದ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಕಾಕ್ರೋಚ್ ಜನತಾ ಪಾರ್ಟಿ ಡಿಜಿಟಲ್ ಸಂಚಲನ, ಜನ್ಜಿ ಆಂದೋಲನ ನೋಡ್ಬೋದು. ಅದೊಂದು ವೆಬ್ಸೈಟ್ ಇದೆ ಅಂತೆ, ಅಲ್ಲಿ ಡೀಟೇಲ್ಸ್ ಹೇಳಿದ್ದಾರೆ. ಏನು ಮಾಡ್ತೀವಿ ನಾವಂತ ಪ್ರಣಾಳಿಕೆ ಇದೆ. ಇಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಬಹಳಷ್ಟು ಕೆಲವೊಂದು ಅಂಶಗಳು ಗಮನಿಸ್ತಾ ಹೋಗ್ಬೋದು. CJP ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿ ಅವರಿಗೆ ನಿವೃತ್ತಿಯ ಕೊಡುಗೆಯಾಗಿ ರಾಜ್ಯಸಭಾ ಸ್ಥಾನವನ್ನು ನೀಡಲಾಗುವುದಿಲ್ಲ. ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಮುಖ್ಯ ನ್ಯಾಯಮೂರ್ತಿಗಳು ರಿಟೈರ್ ಆದಮೇಲೆ ಅವರಿಗೆ ರಾಜ್ಯಸಭೆಗೆ ಕಳಿಸ್ತಕ್ಕಂಥ ಟ್ರೆಂಡನ್ನು ನಮ್ಮ ದೇಶದಲ್ಲಿ ಭಾಳ ದಿನದಿಂದ ನೋಡ್ತಾ ಇದ್ದೀವಿ. ಇಂಥ ಒಂದು ಅವಕಾಶ ಮಾಡಿಕೊಡಲ್ಲಾವು ಅಂತ ಹೇಳ್ತಾ ಇದ್ದಾರೆ. ಒಂದನೇ ಅಂಶ. ಎರಡನೇದು, ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದು ಭಯೋತ್ಪಾದನೆಗೆ ಸಮ. ಹಾಗಾಗಿ CJP ಅಥವಾ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಕಾನೂನುಬದ್ಧ ಮತವನ್ನು ತೆಗೆದುಹಾಕಿದರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಅಡಿಯಲ್ಲಿ ಬಂಧಿಸಬೇಕು ಏನೋ ಹೇಳಿದ್ದಾರೆ. ಸಂಸತ್ತಿನ ಬಲವನ್ನು ಹೆಚ್ಚಿಸದೆ ಮಹಿಳೆಯರಿಗೆ 33% ಅಲ್ಲ 50% ಮೀಸಲು ಸಿಗಬೇಕು. ಹೆಚ್ಚುವರಿಯಾಗಿ ಎಲ್ಲ ಸಂಪುಟ ಸ್ಥಾನಮಾನಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಬೇಕು. ಅಂದರೆ ಆಲ್ಮೋಸ್ಟ್ 50% ಮಹಿಳೆಯರಿಗೆ ಕೊಡ್ರಿ ಅಂತ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಚಿಂತನೆಗಳಿಂದ ಕಾಕ್ರೋಚ್ ಜನತಾ ಪಾರ್ಟಿ ಸುದ್ದಿಯಲ್ಲಿದೆ. ಪ್ರೆಸಿಡೆಂಟ್ ಅಭಿಜಿತ್ ದೀಪ್ಗೆ 16 ಮೇ 2026 ಸ್ಥಾಪನೆ ಆಯಿತು. ವಾಯ್ಸ್ ಆಫ್ ದ ಲೇಜಿ ಆ್ಯಂಡ್ ಅನ್ಎಂಪ್ಲಾಯ್ಡ್ ಅಂತ. ಇದೊಂದು ಆಶ್ಚರ್ಯ ಅನಿಸುತ್ತೆ. ವಾಯ್ಸ್ ಆಫ್ ದ ಲೇಜಿ ಆ್ಯಂಡ್ ಅನ್ಎಂಪ್ಲಾಯ್ಡ್. ನಮ್ಮ ಇವತ್ತಿನ ಜನ್ಜಿ ಏನಿದೆ ಸ್ವಲ್ಪ ಲೇಜಿ ಇದ್ದಾರೆ ಮತ್ತು ಅನ್ಎಂಪ್ಲಾಯ್ಡ್ ಹೆಚ್ಚಿಗೆ ಇದ್ದಾರೆ ಮತ್ತು ಆನ್ಲೈನಲ್ಲಿ ಹೆಚ್ಚಿನ
ಟೈಮ್ ಇರ್ತಾರೆ. ಇಲ್ಲಡಿ ಪಕ್ಷಕ್ಕೆ ಸೇರಲು ಬೇಕಾದ ಅರ್ಹತೆ ಅಂದಾಗ ಒಂಥರ ಕಂಡೀಷನ್ಸ್ ಭಾಳ ಕುತೂಹಲಕಾರಿಯಾಗಿದ್ದಾವೆ. ನಿರುದ್ಯೋಗಿ ಆಗಿರ್ಬೇಕಂತೆ, ಸೋಮಾರಿ ಆಗಿರ್ಬೇಕಂತೆ, ಸದಾಕಾಲ ಆನ್ಲೈನ್ನಲ್ಲಿರಬೇಕು, ವೃತ್ತಿಪರವಾಗಿ ಮಾತನಾಡುವ ಬರೆಯುವ ಸಾಮರ್ಥ್ಯವಿರಬೇಕು. ಹೀಗೆ ಒಟ್ಟಿನಲ್ಲಿ ಏನಂದರೆ ಇವತ್ತಿನ ಟ್ರೆಡಿಷ್ನಲ್ ಪಾರ್ಟಿಗಳಿಂದ ಮತ್ತು ಆ ಟ್ರೆಡಿಷ್ನಲ್ ಪಾರ್ಟಿಗಳಲ್ಲಿ ಆಗ್ತಾ ಇರ್ತಕ್ಕಂತಹ ಕೆಲವೊಂದು ಆಚರಣೆಗಳು, VIP ಕಲ್ಚರು, ಅಥವಾ ನೋಡಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನು ರಾಜ್ಯಸಭೆಗೆ ಕಳಿಸೋದು, ಈ ಟ್ರೆಂಡ್ ಏನಿದೆ ಇಂಥವು ಜನಜಿಗೆ ಆಬ್ವಿಯಸ್ಲಿ ಆಗಿ ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸಡನ್ನಾಗಿ ಸಾಕಷ್ಟು ಕೋಟ್ಯಾಂತರ ಯುವಕರು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಅಕೌಂಟು ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿ ಆಗ್ತಾರೆ ಅದನ್ನು ಕಾಣ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನು ನೀವು ಓದಿರ್ತೀರ, ಆಲ್ರೆಡಿ ಕೇಳಿರ್ತೀರ ಅಂತ ಹೇಳ್ತಾ, ಕ್ವಶನ್ ನಂಬರ್ 6, ಬದಲಾಗುತ್ತಿರುವ ಜಾಗತಿಕ ರಾಜಕೀಯದ ನಡುವೆ ಭಾರತ ಮತ್ತು ಅಮೆರಿಕ ಕಾರ್ಯತಂತ್ರದ ಸಂಬಂಧಗಳನ್ನು ಬಲಪಡಿಸುವ ಸಲುವಾಗಿ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರೋಬಿಯೋ ನವದೆಹಲಿಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿ ಮಾಡಿದರು. US ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕ್ ರೋಬಿಯೋ met Indian Prime Minister Narendra Modi in New Delhi to strengthen the India-US strategic ties amid shifting the global politics. ಏನಿಲ್ಲ, ಈಗ ಆಲ್ರೆಡಿ ನೋಡಿದ್ವಿ, ಕ್ವಾಡ್ ಮೀಟಿಂಗಲ್ಲಿ ಮಾರ್ಕ್ ರೋಬಿಯರವರು ಅಮೆರಿಕವನ್ನು ರೆಪ್ರೆಸೆಂಟ್ ಮಾಡಿದರು. ಹಾಗೆ ನಮ್ಮ ದೇಶದ ಪ್ರಧಾನಿಗಳೊಂದಿಗೆ ಚರ್ಚೆ ಮಾಡಿದ್ದಾರೆ. ಏನೇನು ಚರ್ಚೆ ಆಯಿತು? ಮೊನ್ನೆ UPSC ಪೇಪರಲ್ಲಿ ಒಂದು ದೇಶದ ಪ್ರಧಾನಿನೋ ಅಥವಾ ವಿದೇಶಾಂಗ ಸಚಿವರು ಬಂದಾಗ ಏನು ಡಿಸ್ಕಷನ್ ಆಯ್ತು, ಏನು ಒಪ್ಪಂದ ಆಯಿತು ಅಂತ ಹೇಳಿಕೆಗಳ ಮುಖಾಂತರ ಕೇಳಿದರು. ನೋಡೋಣ, ಆದರೆ ಸಾಲ್ವ್ ಮಾಡೋಣ. ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧ, ಮೋದಿ ಅಮೆರಿಕದ ಜೊತೆಗೆ ಕೆಲಸ ಮಾಡಲು ಸಿದ್ಧ ಎಂದ ಪ್ರಧಾನಿ ನರೇಂದ್ರ ಮೋದಿ ವಿದೇಶಾಂಗ ಸಚಿವ ಮಾರ್ಕ್ ರೋಬಿಯೋ ಜೊತೆ ಮಹತ್ವದ ಸಭೆ. ಜಾಗತಿಕ ಒಳಿತಿಗೆ ಅಮೆರಿಕ ಜೊತೆ ಕೆಲಸ ಮಾಡಲು ಭಾರತ ಸಿದ್ಧವಿದೆ. ಪ್ರಾದೇಶಿಕ ಸ್ಥಿರತೆ ಮತ್ತು ಜಾಗತಿಕ ಶಾಂತಿ ಸ್ಥಾಪನೆ, ಇಂಧನ, ಆಹಾರ ಭದ್ರತೆಗೆ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆ ಭಾಗವಾಗಿ ಅಮೆರಿಕ ಜೊತೆ ಕೆಲಸ ಮಾಡಲಿದೆ ಎಂದು. ಮೀಟಿಂಗ್ ಯಾರ ಜೊತೆ ಮಾಡಿದರು ಅಥವಾ ಭಾರತಕ್ಕೆ ಇತ್ತೀಚೆಗೆ ಭೇಟಿ ನೀಡಿದ ಅಮೆರಿಕದ ವಿದೇಶಾಂಗ ಸಚಿವರು ಯಾರು ಅಂತ ಕೇಳಿದರೆ ಮಾರ್ಕ್ ರೋಬಿಯೋರವರು. ಕ್ವಶನ್ ನಂಬರ್ 7, ವಸತಿ ಇಲಾಖೆ ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಆನೇಕಲ್ ಸಮೀಪದ ಸೂರ್ಯ ನಗರದಲ್ಲಿ ನಿರ್ಮಿಸುತ್ತಿರುವ ದೇಶದ 2ನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ನೆರವೇರಿಸಿದರು. ನಾಳೆ ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಕೂಡ ಇದೆ. ಅದಕ್ಕೋಸ್ಕರ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಲೆಡ್ ದ ಫೌಂಡೇಶನ್ ಸ್ಟೋನ್ ಆಫ್ ದ ಕಂಟ್ರಿ ಸೆಕೆಂಡ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ. ನಿನ್ನೇನು IPL ನಡೀತು, IPL ಫೈನಲ್ ನಡೆದಿದ್ದಂತಹ ಒಂದು ಸ್ಟೇಡಿಯಂ ಏನಿತ್ತು ಅಹಮದಾಬಾದಲ್ಲಿರುವ ನರೇಂದ್ರ ಮೋದಿ ಸ್ಟೇಡಿಯಮ್ಮು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಟೇಡಿಯಂ ಅಂತ ಹೇಳ್ತಾರೆ. ಸುಮಾರು 90,000 ಸೀಟಿಂಗ್ ಕೆಪಾಸಿಟಿ ಇರಬೇಕೇನು. ಅದೇ ರೀತಿಯಾಗಿ 80,000 ಸೀಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ದೇಶದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಮನ್ನು ನಮ್ಮ ಬೆಂಗಳೂರಿನ ಆನೇಕಲ್ ತಾಲೂಕಲ್ಲಿ ಏನು KHP ಅವರ ಸೂರ್ಯನಗರ ಏನಿದೆ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಈಗ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೆರವೇರಿಸಿದರು. ಬೀಯಿಂಗ್ ಬಿಲ್ಟ್ ಜಾಯಿಂಟ್ಲಿ ಬೈ ದ ಹೌಸಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಕರ್ನಾಟಕ ಹೌಸಿಂಗ್ ಬೋರ್ಡ್. ಸೂರ್ಯನಗರ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಅಡಿಗಲ್ಲು ದೇಶದ 2ನೇ ಅತಿ ದೊಡ್ಡ ಕ್ರೀಡಾಂಗಣ ಕಾಮಗಾರಿ ಚಾಲನೆ ನೀಡಿದ CM ಅವರು. ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮದಲ್ಲಿ ದೇಶದ 2ನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಥವಾ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ ನೆರವೇರಿಸಿದರು. ಯಾರ್ಯಾರು ಇದನ್ನು ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ KHB ಕರ್ನಾಟಕ ಹೌಸಿಂಗ್ ಬೋರ್ಡ್ ಮತ್ತು ವಸತಿ ಇಲಾಖೆ. ಸೂರ್ಯನಗರ 4ನೇ ಹಂತದ KHB ಸೂರ್ಯ ಕ್ರೀಡಾ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಮತ್ತು ಸಚಿವರು ಭೂಮಿ ಪೂಜೆ ನೆರವೇರಿಸಿದರು ಮತ್ತು ಕ್ರಿಕೆಟ್ ಕೂಡ ಆಡಿದ್ರಂತೆ. ಸೂರ್ಯನಗರದಲ್ಲಿ ಒಟ್ಟು 75 ಎಕರೆ ವಿಸ್ತೀರ್ಣದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗುತ್ತೆ. ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆ, ಬಟ್ ಏನಂದ್ರೆ ಅದು ಸಿಟಿ ಮಧ್ಯದಲ್ಲಿ ಆಗೋಯಿತು. ಹಾಗಾಗಿ ಸ್ವಲ್ಪ ಟ್ರಾಫಿಕ್ಕು, ಆ ವಿಚಾರ ಈ ವಿಚಾರ. IPL 2025 RCB ಗೆದ್ದಾಗ ಸಂಭ್ರಮಾಚರಣೆಯಲ್ಲಿ 11 ಜನ ನಿಧನರಾಗಿದ್ದರು ನೋಡಿದ್ವಿ. ಹಾಗಾಗಿ ಒಂದು ದೊಡ್ಡ ಕ್ರೀಡಾಂಗಣವನ್ನು ಬೆಂಗಳೂರಿನ ಆಚೆ ನಿರ್ಮಾಣ ಮಾಡೋ ಉದ್ದೇಶ ಇದ್ದಂಗಿದೆ. ಮುಖ್ಯಮಂತ್ರಿಯವರ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್ ಮತ್ತು ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗೆ ಶಂಕುಸ್ಥಾಪನೆ, 75 ಎಕರೆ ಕ್ರೀಡಾಂಗಣಕ್ಕೆ ಬಳಸುವ ಜಮೀನು, ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ವೆಚ್ಚ ಆಗುತ್ತೆ. 80,000 ಆಸನ ಸಾಮರ್ಥ್ಯ ಇರಲಿದೆ. ದೇಶದ 2ನೇ ಅತಿ ದೊಡ್ಡ ಕ್ರೀಡಾಂಗಣ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಈಗ ಶಂಕುಸ್ಥಾಪನೆ.
ಗುಜರಾತ್ನಲ್ಲಿರ್ತಕ್ಕಂಥ ಕ್ರೀಡಾಂಗಣ 90,000 ಆಸನ ವ್ಯವಸ್ಥೆ ಇದ್ದು ಈಗ ನಮ್ಮ ರಾಜ್ಯದ 2ನೇ ದೊಡ್ಡ ಕ್ರೀಡಾಂಗಣವಾಗಲಿದೆ ಮತ್ತು ಪ್ರವಾಸೋದ್ಯಮ ಹೀಗೆ ಸರ್ಕಾರದ ಯೋಜನೆ ನೋಡ್ಬೋದು. ಸೊ ಇಂಡಿಯಾ ಸೆಕೆಂಡ್ ಬಿಗ್ಗೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ವಿತ್ ಎ ಕೆಪಾಸಿಟಿ ಆಫ್ 80,000 ನಿಯರ್ ಆನೆಕಲ್ಲು, ಬೆಂಗಳೂರು. ಕ್ವಶನ್ ನಂಬರ್ 8, ಪ್ಯಾರಿಸ್ನಲ್ಲಿ 82ನೇ ಗ್ರ್ಯಾಂಡ್ ಸ್ಲಾಮ್, ಒಂದೇ ನಿಮಿಷ, 7 ಆದಮೇಲೆ 8 ಕರೆಕ್ಟ್ ಇದೆ ಸೀರೀಸ್. ಪ್ಯಾರಿಸ್ನಲ್ಲಿ 82ನೇ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯೊಂದಿಗೆ ನೊವಾಕ್ ಜೋಕೋವಿಚ್ ಅವರು ದಾಖಲೆಯನ್ನು ಮಾಡಿದರು. ಏನು ದಾಖಲೆ? ನೊವಾಕ್ ಜೋಕೋವಿಚ್ ಬ್ರೇಕ್ಸ್ ದ ರೆಕಾರ್ಡ್ ಫಾರ್ ಗ್ರ್ಯಾಂಡ್ ಸ್ಲಾಮ್ ಅಪಿಯರೆನ್ಸಸ್ ವಿತ್ ಇಸ್ 82nd ಇನ್ ಪ್ಯಾರಿಸ್. ಈಗ ಒಂದು ವರ್ಷಕ್ಕೆ 4 ಗ್ರ್ಯಾಂಡ್ ಸ್ಲಾಮ್ ನಡೆಯುತ್ತೆ. 4 ಗ್ರ್ಯಾಂಡ್ ಸ್ಲಾಮ್ಗಳು ಒಂದು ವರ್ಷಕ್ಕೆ 4 ಅಂದರೆ 2 ವರ್ಷಕ್ಕೆ 8 ಆಯಿತು, 3 ವರ್ಷಕ್ಕೆ 12 ಆಯಿತು. ಇದರಂಗೆ 82 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಕೀರ್ತಿ ಇವತ್ತು ಜೋಕೋವಿಚ್ ಅವರಿಗೆ ಸಲ್ಲುತ್ತೆ. ಆ ಮೂಲಕ 81 ಗ್ರ್ಯಾಂಡ್ ಸ್ಲಾಮ್ ಏನು ರೋಜರ್ ಫೆಡರರ್ ಮತ್ತು ಫೆಲಿಸಿಯಾನೋ ಲೊಪೆಜ್ ಅವರ ದಾಖಲೆ ಏನಿತ್ತು ಅದನ್ನು ಮುರಿದಿದ್ದಾರೆ ಕೂಡ. ಸೆರ್ಬಿಯಾದ ತಾರೆ ನೊವಾಕ್ ಜೋಕೋವಿಚ್ ಅವರು ಭಾನುವಾರ ಫ್ರಾನ್ಸ್ನ ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಅಭಿಯಾನ ಆರಂಭಿಸಿದ್ರು ಮತ್ತು ದಾಖಲೆ 82ನೇ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಕೂಡ ಆಯಿತು. ಜೋಕೋವಿಚ್ ಅವರು 24 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ರು. ಅದೇ ರೀತಿಯಾಗಿ ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು ಕೂಡ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಮಾರ್ಗರೆಟ್ ಕೋರ್ಟ್ ಅವರು ಕೂಡ 24 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾರೆ. ಸೊ ಜಂಟಿಯಾಗಿ ಇಬ್ಬರು ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ವಿನ್ನರ್ಸ್ ಆಗಿದ್ದಾರೆ. ಮತ್ತು ಇಲ್ಲಿ ಇನ್ನೇನು 25ನೇ ಕಿರೀಟ ಗೆಲ್ತಾರೆ ಅಂದ್ಕೊಂಡಿದ್ವಿ, ಆದರೆ 3ನೇ ಸುತ್ತಿನಲ್ಲಿ ಸೋತು ಹೊರಬಂದಿದ್ದಾರೆ ಗಮನಿಸ್ಬೋದು. ಇದರ ಗ್ರ್ಯಾಂಡ್ ಸ್ಲಾಮ್ ಮುಗಿದಾಗ ಯಾರು ಗೆದ್ರು ಏನು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವಿ, ನೋಡಿರ್ಬೋದು. ಸೊ ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಅಪಿಯರೆನ್ಸಸ್ ಅಂದರೆ ಭಾಗವಹಿಸಿರ್ತಕ್ಕಂಥದ್ದು 82, ನೊವಾಕ್ ಜೋಕೋವಿಚ್, ರೋಜರ್ ಫೆಡರರ್ 81. ಕೇಳ್ಬೋದು ಯಾರ್ರೀ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಟೆನ್ನಿಸ್ ಆಟಗಾರ ಅಂದರೆ ನೊವಾಕ್ ಜೋಕೋವಿಚ್, ಸೆರ್ಬಿಯಾದ ಟೆನ್ನಿಸ್ ದಂತಕತೆ. ಹೈಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ಸ್ ಕೂಡ ಅವರ ಹೆಸರಲ್ಲಿ ಇರ್ತಕ್ಕಂಥದ್ದು. ಇನ್ನು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಸ್ ನಾವು ಪ್ರತಿ ಗ್ರ್ಯಾಂಡ್ ಸ್ಲಾಮ್ ಮುಗಿದ ನೆಕ್ಸ್ಟ್ ಡೇ ಅಥವಾ ಆವಾಗ ನಾವು ಸಪ್ರೇಟ್ ವಿಡಿಯೋ ಮಾಡ್ತೀವಿ. 2025ರಲ್ಲಿ ಯಾರ್ಯಾರು ಯಾವ್ಯಾವ ಗ್ರ್ಯಾಂಡ್ ಸ್ಲಾಮ್ ಗೆದ್ದರು, ಯಾವ ದೇಶದವರು, ಗ್ರ್ಯಾಂಡ್ ಸ್ಲಾಮ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಬೋದು. ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ವಿ. ಅದೇ ರೀತಿಯಾಗಿ ಈ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಈಗ ಆಲ್ರೆಡಿ ಮುಗಿದಿದೆ, ಫ್ರೆಂಚ್ ಓಪನ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಆಸ್ಟ್ರೇಲಿಯನ್ ಓಪನ್ ಯಾವ ಕ್ಲಾಸಲ್ಲಿ ಮಾತಾಡಿದ್ದೀವಿ, ಕ್ಲಾಸ್ ನಂಬರ್ 1049 ಹೋಗಿ ನೋಡಿ. ಅದರಲ್ಲಿ ಯಾರು ಗೆದ್ದರು, ಮಹಿಳೆಯರ ವಿಭಾಗದಲ್ಲಿ ಯಾರು, ಪುರುಷರ ವಿಭಾಗದಲ್ಲಿ ಯಾರು. ಇನ್ನು ಫ್ರೆಂಚ್ ಓಪನ್ ಅಗೇನ್ ಪುರುಷರ ವಿಭಾಗ ಯಾರು ಗೆದ್ದರು, ಅವರು ಯಾವ ದೇಶ, ಮಹಿಳೆಯರ ವಿಭಾಗ ಯಾರು ಗೆದ್ದರು, ಅವರು ಯಾವ ದೇಶ. ಇದನ್ನು ನೆಕ್ಸ್ಟ್ ವೀಕೆಂಡಲ್ಲಿ ಈ ಫ್ರೆಂಚ್ ಓಪನ್ ಕಂಪ್ಲೀಟ್ ಆಗುತ್ತೆ, ಆವಾಗ ಡಿಸ್ಕಷನ್ ಮಾಡಿ. ಅಲ್ಲಿವರೆಗೂ ಆಸ್ಟ್ರೇಲಿಯನ್ ಓಪನ್ ಈಗ ಈ ವರ್ಷದ ಒಂದು ಗ್ರ್ಯಾಂಡ್ ಸ್ಲಾಮ್ ಕಂಪ್ಲೀಟ್ ಆಗಿರೋದ್ರಿಂದ 2026ರಲ್ಲಿ ಇದನ್ನು ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಅವರು ಪುರುಷರ ವಿಭಾಗದಲ್ಲಿ, ಕಜಕಿಸ್ತಾನದ ಎಲೆನಾ ರಬಿಕೆನರ್ ಅವರು ಮಹಿಳೆಯರ ವಿಭಾಗದಲ್ಲಿ ಗೆದ್ದಿದ್ದಾರೆ. ಓಕೆ, ಇನ್ನು ಈ ಒಂದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಸ್ ಮೇಲೆ ಪ್ರಶ್ನೆಗಳು ಹೆಂಗೆ ಬಂದಿದ್ದಾವೆ ನೋಡ್ಬೋದು. ಕ್ವಶನ್ ನಂಬರ್ 9, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಮಹತ್ವದ ಇಂಧನ ಒಪ್ಪಂದಕ್ಕೆ ಸಹಿ ಹಾಕಿದರು. ಭಾರತದ ಪ್ರಧಾನಿಗಳು 5 ದೇಶಗಳ ಭೇಟಿಗೆ ಹೋಗಿದ್ರು. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮೀಟಿಂಗ್ ವಿತ್ UAE ಪ್ರೆಸಿಡೆಂಟ್ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರು. ಸೊ ಡಿಸ್ಕಷನ್ ಆಯಿತು, ಒಂದಷ್ಟು ಅಗ್ರಿಮೆಂಟ್ಗಳು ಕೂಡ ಆಗಿದ್ದಾವೆ. ಸೊ ಇದ್ರ ಮೇಲೆ ನಾರ್ಡಿಕ್ ಸಮಿತಿ ಏನು ನಡೀತು ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಮಾಡ್ಬೇಕಂತಿದ್ದೀನಿ, ನೋಡೋಣ. ಆದರೂ ಕೂಡ UAE ಭೇಟಿ ಮಾತ್ರ ಸಪ್ರೇಟಾಗಿ ಡಿಸ್ಕಷನ್ ಮಾಡಿ. ಅಧ್ಯಕ್ಷ ಶೇಖ್ ಮೊಹಮ್ಮದ್, ಪ್ರಧಾನಿ ಮೋದಿ ಮಾತುಕತೆ, UAE ಜೊತೆ ಇಂಧನ ಒಪ್ಪಂದ. ಇಂಧನ ಭದ್ರತೆ, ರಕ್ಷಣಾ ಪಾಲುದಾರಿಕೆ ಸೇರಿದಂತೆ ವ್ಯಾಪಾರದ ಪ್ರಮುಖ ಒಪ್ಪಂದಗಳಿಗೆ UAE ಭಾರತ ಶುಕ್ರವಾರ ಸಹಿ ಹಾಕಿದವು. ಅರಬ್ ಸಂಯುಕ್ತ ಸಂಸ್ಥಾನ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪ್ರವಾಸದಲ್ಲಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಇಲ್ಲಿ ಒಂದು ಗಮನಿಸಬೇಕು, UAE ಇಂಡಿಯಾಸ್ 3rd ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತೆ. 3rd ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂದರೆ ವ್ಯಾಪಾರ ವಹಿವಾಟಿನಲ್ಲಿ ಅತಿ ಹೆಚ್ಚು
ಯಾವ ದೇಶದ ಜೊತೆ ನಾವು ಪಾರ್ಟ್ನರ್ ಆಗಿದ್ದೀವಿ ಅಂತ. ಅದೇ ರೀತಿಯಾಗಿ UAE ನಮ್ಮ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್. ನಾವು ರಫ್ತು ಮಾಡ್ತಾ ಇರ್ತಕ್ಕಂಥ ದೇಶಗಳಲ್ಲಿ ಅಮೆರಿಕ ಬಿಟ್ಟರೆ 2ನೇ ಸ್ಥಾನದಲ್ಲಿ UAE ಇದೆ. ಅರ್ಥ ಮಾಡ್ಕೊಳ್ಳಿ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಬುದಾಬಿ ಕ್ಯಾಪಿಟಲ್ ಸಿಟಿ ಆಗುತ್ತೆ, ದುಬೈ ಲಾರ್ಜೆಸ್ಟ್ ಸಿಟಿ ಆಗುತ್ತೆ. ಅದೇ ರೀತಿಯಾಗಿ UAE ದಿರಮ್ ಅಂತಕ್ಕಂಥದ್ದು ಅಲ್ಲಿನ ಕರೆನ್ಸಿ. ಮತ್ತು ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಯನ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಮೊಹಮ್ಮದ್ ಬಿನ್ ರಶೀದ್ ಅಲ್ ಮುಕ್ತಾಮ್ ಅವರು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಇನ್ನು ಅಬುದಾಬಿಯ ಮ್ಯಾಪನ್ನು ನೋಡ್ಬೋದು. ಓಕೆ, ಒಂದು ಕಡೆ ಅಂದರೆ ದಕ್ಷಿಣ ಭಾಗದಲ್ಲಿ ಪರ್ಷಿಯನ್ ಗಲ್ಫ್ ಇದೆ. ಹಾಗೆ ಇಲ್ಲಿ ಸ್ಟೇಟ್ ಆಫ್ ಹಾರ್ಮುಜ್ ಬರುತ್ತೆ, ಗಮನಿಸ್ಬೋದು. ಇಲ್ಲಿ ಸ್ಟೇಟ್ ಆಫ್ ಹಾರ್ಮುಜ್, ಗಲ್ಫ್ ಆಫ್ ಪರ್ಷಿಯಾ ಅಥವಾ ಪರ್ಷಿಯನ್ ಗಲ್ಫು. ಈ ಭಾಗ ಏನಿದೆ ಇಲ್ಲಂಚೂರು, ಮತ್ತು ಈ ಕಡೆ ಕೆಳಗಡೆ ಒಮನ್ ದೇಶ ಬರುತ್ತೆ, ಅಂದರೆ ಪೂರ್ವದಲ್ಲಿ ಒಮನ್ ದೇಶ ಇದೆ. ಹಾಗೆ ದಕ್ಷಿಣದಲ್ಲಿ ಸೌದಿ ಅರೇಬಿಯಾ ಮತ್ತು ಪೂರ್ವದಲ್ಲೂ ಕೂಡ ಸೌದಿ ಅರೇಬಿಯಾ ಇದೆ. ಒಂದು ಎಡ್ಜಲ್ಲಿ ಅಂದರೆ ವಾಯುವ್ಯದಲ್ಲಿ ಕತಾರ್ ದೇಶ ಕೂಡ ಇದೆ. ಅಬುದಾಬಿ UAEನ ರಾಜಧಾನಿ ಕಾಣ್ಬೋದು. ಹಾಗೆ ಬೇರೆ ಬೇರೆ ಪ್ರದೇಶಗಳು ಕೇಳ್ಬೋದು, ಯಾವ ಸಮುದ್ರಕ್ಕೆ ಅಂಟಿಕೊಂಡಿದೆ ಅಥವಾ ಯಾವ ದೇಶಗಳು ಗಡಿಭಾಗಗಳನ್ನು ಹಂಚಿಕೊಂಡಿದೆ ಅಂತಕ್ಕಂಥ ವಿಚಾರಗಳನ್ನು ಕೇಳಬಹುದು. ಕ್ವಶನ್ ನಂಬರ್ 10, ಭಾರತದ ರಿಜಿಸ್ಟ್ರಾರ್ ಜನರಲ್ ಕಚೇರಿ ಬಿಡುಗಡೆ ಮಾಡಿದ ಮಾದರಿ ನೋಂದಣಿ ಸಮೀಕ್ಷೆ SRS ದತ್ತಾಂಶ 2024ರ ಪ್ರಕಾರ ಕರ್ನಾಟಕ ರಾಜ್ಯವು 2024ರಲ್ಲಿ ತನ್ನ ಶಿಶು ಮರಣ ದರ, ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಮತ್ತು 5 ವರ್ಷದೊಳಗಿನ ಮಕ್ಕಳ ಮರಣ ದರ, ಅಂಡರ್ 5 ಮೊರ್ಟಾಲಿಟಿ ರೇಟ್ ಎರಡರಲ್ಲೂ 1 ಪಾಯಿಂಟ್ ಏರಿಕೆಯನ್ನು ದಾಖಲಿಸಿದೆ. ದ ಸ್ಟೇಟ್ ಆಫ್ ಕರ್ನಾಟಕ ರೆಕಾರ್ಡೆಡ್ ಎ ಮಾರ್ಜಿನಲ್ 1 ಪಾಯಿಂಟ್ ರೈಸ್ ಇನ್ ಬೋತ್ ಆಫ್ ಇಟ್ಸ್ IMR, infant mortality rate and under 5 mortality rate U5MR in 2024 according to the SRS Sample Registration Survey Data 2024 released by the Office of the Registrar General of India. ಏನಿದೆ ಹಾಗಾದರೆ ಇದರಲ್ಲಿ ಡೇಟಾ? ಸಿಂಪಲ್ ಆಗಿ ಹೇಳೋದಾದರೆ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದರೆ ಹುಟ್ಟಿದ ಮಗು ಹುಟ್ಟಿದ ದಿನದಿಂದ 1 ವರ್ಷದ ಒಳಗೆ, ಹುಟ್ಟಿದ ದಿನದಿಂದ 1 ವರ್ಷದ ಒಳಗೆ ಮರಣವನ್ನು ಅಪ್ಪಿದ್ರೆ ಅದನ್ನು ನಾವು IMR ಅಂತೀವಿ, ಅಥವಾ ಶಿಶು ಮರಣ ದರ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಪ್ರತಿ 1000 ಮಕ್ಕಳು ಕರ್ನಾಟಕದಲ್ಲಿ ಹುಟ್ಟಿದರೆ ಅದರಲ್ಲಿ ಎಷ್ಟು ಮಕ್ಕಳು 1 ವರ್ಷ ಆಗೋದ್ರೊಳಗಡೆ ಸಾವನ್ನಪ್ತಾ ಇದ್ದಾರೆ, ಅದನ್ನು ನಾವು IMR ರೇಟ್ ಅಂತ ಕರಿತೀವಿ. 1,000ಕ್ಕೆ ಎಷ್ಟು ಜನ? ಇತ್ತೀಚಿನ SRS ಡೇಟಾ ಪ್ರಕಾರ, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಡೇಟಾ ಪ್ರಕಾರ 1,000ಕ್ಕೆ 15 ಜನ ಮಕ್ಕಳು ಇವತ್ತು ಸಾವನ್ನಪ್ತಾ ಇದ್ದಾರೆ 2024ರಲ್ಲಿ. ಅದೇ 2023ರಲ್ಲಿ 1,000ಕ್ಕೆ 1 ವರ್ಷದೊಳಗಡೆ ಆ ಮಕ್ಕಳು 14 ಜನ ಸಾವನ್ನಪ್ತಾ ಇದ್ರು. ಆಗ ನೋಡ್ಕೊಂಡ್ರೆ 2023ರಲ್ಲಿ 14 ಇದ್ದದ್ದು ಈಗ 2024ರಲ್ಲಿ 15 ಆಗ್ತಾ ಇದೆ, ಅಂದರೆ 1 ಪಾಯಿಂಟ್ ಜಾಸ್ತಿ ಆಗ್ತಾ ಇದೆ. ಓಕೆ, ಅದೇ ಥರ ಅಂಡರ್ 5 ಮಾರ್ಟಾಲಿಟಿ ಅಂದರೆ ಹುಟ್ಟಿದ ಮಗು 5 ವರ್ಷದೊಳಗಡೆ ಸಾವನ್ನಪ್ತಕ್ಕಂಥ ಸಂಖ್ಯೆ ಕೂಡ ಒಂದು ಸಂಖ್ಯೆ ಹೆಚ್ಚಾಗಿದೆ ನೋಡ್ರಿ ಅಂತ ಹೇಳ್ತಾ ಇದೆ ಕರ್ನಾಟಕದಲ್ಲಿ. ನೋಡಿ, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್, ಒಂದೇ ನಿಮಿಷ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ IMR 15 per 1000 live births in 2024, 14 per 1000 live births in 2023. ಮತ್ತು ಇದರಲ್ಲಿ ಹಳ್ಳಿಗಳಲ್ಲಿ ಅಂದರೆ ರೂರಲ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟು 17 ಇದೆ, ಹಳ್ಳಿಗಳಲ್ಲಿ ಜಾಸ್ತಿ ಇದೆ. ಅಂದರೆ ಹುಟ್ಟಿರ್ತಕ್ಕಂಥ ಮಗು 1 ವರ್ಷದೊಳಗೆ ಸಾವನ್ನಪ್ತಕ್ಕಂಥ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು, ಯಾಕಂದರೆ ಹಾಸ್ಪಿಟಾಲಿಟಿ ಅಥವಾ ಆಸ್ಪತ್ರೆಗಳ ವ್ಯವಸ್ಥೆ ಅಷ್ಟಾಗಿ ಇರಲ್ಲ, ರಸ್ತೆಗಳ ವ್ಯವಸ್ಥೆ ಇರಲ್ಲ, ಮಗುಗೆ ಏನೋ ತೊಂದರೆ ಆಗಿರುತ್ತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದ್ರೊಳಗೆ ಸಾವನ್ನಪ್ಬೋದು, ಹೀಗೆ ಹಲವಾರು ವಿಚಾರಗಳು ಇರ್ತವೆ. ಓಕೆ, ಇನ್ನು ಅರ್ಬನ್ IMR ಏನಿದೆ 11 ಇದೆ, ಎರಡೂ ಸೇರಿಸಿದ್ರೆ 2024ರಲ್ಲಿ 15 ಇದೆ, 23ಯಲ್ಲಿ 14 ಇದೆ. ಹಾಗಾಗಿ ಕರ್ನಾಟಕ ರೆಕಾರ್ಡೆಡ್ ಎ ಮಾರ್ಜಿನಲ್ 1 ಪಾಯಿಂಟ್ ರೈಸ್ ಇನ್ ಇಟ್ಸ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಅಂಡರ್ 5 ಮಾರ್ಟಾಲಿಟಿ ರೇಟ್ ಆಲ್ಸೋ 1 ಪಾಯಿಂಟ್ ರೈಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 14 deaths per 1000 live births in 2023, which is increased to 15 in 2024. Under 5 mortality rate it was 17 and increased to 18. ಅಂದರೆ ಅಂಡರ್ 5
ಮಾರ್ಟಾಲಿಟಿ ರೇಟ್, ಹುಟ್ಟಿದ ಮಗು 5 ವರ್ಷದೊಳಗೆ ಸಾವನ್ನಪ್ಪತಕ್ಕಂಥ ಸಂಖ್ಯೆ 2023ರಲ್ಲಿ ಪ್ರತಿ 1000 ಮಕ್ಕಳಿಗೆ 17 ಇತ್ತು, ಈಗ 18 ಆಗಿದೆ ಅನ್ನಂಗೆ. ಅಂಡರ್ 5 ಮಾರ್ಟಾಲಿಟಿ ರೇಟ್. ಅದೇ ಥರ ಬೇರೆ ಬೇರೆ ಅಂಕಿಅಂಶಗಳಿದ್ದಾವೆ. ಸ್ಟೇಟ್ಸ್ ನಿಯೋನೇಟಲ್ ಮಾರ್ಟಾಲಿಟಿ ರೇಟ್ NMR ರಿಮೇನ್ಡ್ ಅನ್ಚೇಂಜ್ಡ್ ಅಟ್ 11. ನಿಯೋನೇಟಲ್ ಮಾರ್ಟಾಲಿಟಿ ರೇಟ್, ಹುಟ್ಟಿದ ಮಗು 28 ದಿನದೊಳಗಡೆನೇ ಸಾವನ್ನಪ್ಪತಕ್ಕಂಥ ಸಂಖ್ಯೆ 11 ಇತ್ತು, ಅದು ಹಾಗೆ 11 ಕಂಟಿನ್ಯೂ ಆಗ್ತಾ ಇದೆ. ಬೇರೆ ಬೇರೆ ಡೀಟೇಲ್ಸ್ ಇದೆ. ಬೇರೆ ಸ್ಟೇಟ್ಸ್ ಹೆಂಗಿದಾವೆ ಅಂತ ಕೇಳಿದ್ರೆ, ಕರ್ನಾಟಕ ಪರ್ಫಾರ್ಮ್ಡ್ ಬೆಟರ್ ದ್ಯಾನ್ ದ ಸೆವರಲ್ ನಾರ್ತ್ ಅಂಡ್ ಸೆಂಟ್ರಲ್ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಮಧ್ಯಪ್ರದೇಶ್, ಉತ್ತರ ಪ್ರದೇಶದಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟು 35 ಇದೆ, ಛತ್ತೀಸ್ಗಢದಲ್ಲಿ 36 ಇದೆ, ಆಸಾಮಲ್ಲಿ 29 ಇದೆ, ಒಡಿಸ್ಸಾದಲ್ಲಿ 28 ಇದೆ ಅಂತೆ. ಕೇರಳದಲ್ಲಿ ನಮ್ಕಿನ ಬೆಟರ್ ಇದೆ, ಕಡಿಮೆ ಇದ್ದಾವೆ. ಕೇರಳ, ತಮಿಳುನಾಡು ಮೋಸ್ಟ್ಲಿ 12 ಇರಬೇಕು, 12 ಇದ್ದಿದ್ದು 24ರಲ್ಲಿ 11 ಆಗಿದ್ದಾವಂತೆ. ಹಂಗಂದ್ರೆ ಯಾವ ರಾಜ್ಯ ಹೆಚ್ಚು ಏನು ಅಂತ ಕೇಳ್ಬೋದು. ಸೊ ಡೀಟೇಲ್ಸ್ ನೋಡಿ. ನಾವಿದನ್ನು ಮತ್ತೆ ನಮ್ಮ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ಡಿಸ್ಕಷನ್ ಮಾಡ್ತೀವೋ ಆವಾಗ ಅಪ್ಡೇಟ್ ಮಾಡಿಕೊಡ್ತೀನಿ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025ರಲ್ಲಿ ಚಾಪ್ಟರ್ 11ಅಲ್ಲಿ ಮಾನವಾಭಿವೃದ್ಧಿ ಅಥವಾ ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಆಲ್ರೆಡಿ ಮಾತಾಡಿದ್ವಿ. ಈ ಬಾರಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026 ಚಾಪ್ಟರ್ 11ಗೆ ಬಂದಾಗ ಇವತ್ತಿನ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ಕೊಡ್ತೀವಿ. ಓಕೆ, ಅವತ್ತೇನು ಮಾತಾಡಿದ್ವಿ? ಈ ಮಾದರಿ ನೋಂದಣಿ ವ್ಯವಸ್ಥೆ ಅಂಕಿಅಂಶಗಳ ಪ್ರಕಾರ 2020 ಪ್ರಕಾರ ಕರ್ನಾಟಕದಲ್ಲಿ ಪುರುಷ ಮತ್ತು ಮಹಿಳೆಯ ಸರಾಸರಿ ಜೀವಿತಾವಧಿ ಎಷ್ಟಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. ನೀವು ಕ್ಲಾಸ್ ನಂಬರ್ 852 ಹೋಗಿ ನೋಡಿ. ಅದೇ ಥರ ಲಿಂಗಾನುಪಾತ ಅಂದ್ರೇನು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಟ್ ಬರ್ತ್ ಅಂದ್ರೇನು, ಬರ್ತ್ ರೇಟ್ ಅಂದ್ರೇನು, ಡೆತ್ ರೇಟ್ ಅಂದ್ರೇನು, ಪ್ರೂವ್ಡ್ ಬರ್ತ್ ರೇಟ್ ಏನು, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಏನು, ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಏನು, ನಿಯೋನೇಟಲ್ ಮಾರ್ಟಾಲಿಟಿ ರೇಟ್ ಅಥವಾ ನವಜಾತ ಶಿಶು ಮರಣ ದರ ಅಂದ್ರೇನು, ಪೋಸ್ಟ್ ನೇಟಲ್ ಮಾರ್ಟಾಲಿಟಿ ರೇಟ್ ಅಥವಾ ಪ್ರಸವೋತ್ತರ ಮರಣ ದರ ಅಂದ್ರೇನು, ಪೆರಿನೇಟಲ್ ಮಾರ್ಟಾಲಿಟಿ ರೇಟ್ ಅಥವಾ ಪ್ರಸವ ಪೂರ್ವ ಅಂದ್ರೇನು, ಇದೆಲ್ಲವನ್ನ ಕ್ಲಾಸ್ ನಂಬರ್ 852 ಹೋಗಿ ನೋಡಿ. ಭಾಳ ಜನಕ್ಕೆ ಅನಿಸ್ಬೋದು, ಅದೇ ಇಲ್ಲೇ ಹೇಳ್ಬಿಡ್ರಿ ಸರ್, ಮತ್ತೆ ಯಾಕೆ ನಾವು 852 ಹೋಗಿ ನೋಡೋದು? ಹಂಗಾಗಲ್ಲ. ಎಲ್ಲವನ್ನ ಹೇಳ್ಕೊಂತ ಕುಂತ್ರೆ ದಿನಪೂರ್ತಿ ಸಾಕಾಗಲ್ಲ. ಕೇಳ್ತಾ ಇದ್ರಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಅಂತ ಯಾರೋ ಕಮೆಂಟಲ್ಲಿ. ನಾನು ಅದೇ ಹಾಕಿದ್ದೆ, ರಿಪ್ಲೈ ಕಮೆಂಟ್ ಹಾಕಿದ್ದೆ. ಏನಂತ, ಒಬ್ಬ ಮನುಷ್ಯನಿಗೆ ಒಂದು ಲಿಮಿಟೇಷನ್ ಇರುತ್ತೆ ಅಂತ. ಈಗ ಇಷ್ಟೆಲ್ಲ ಪಾಠ ಮಾಡಬೇಕು ಅಂದರೆ ನೀವು ಯಾರು ಕುಂತಿಲ್ಲ ಮುಂದೆ, ಆದರೂ ಕೂಡ ಈ ಕ್ಯಾಮ್ರಾ ನೋಡಿ ಪಾಠ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಆಗಿ ಸುಮಾರು 40-45 ನಿಮಿಷದಿಂದ. ಈಗ ಕಂಪ್ಯೂಟರ್ನ ಆ ಸ್ಕ್ರೀನ್ ನೋಡಿ, ನೀರು ಕುಡ್ಲಾರ್ದಂಗೆ, ಸರಿಯಾಗಿ ಗ್ಯಾಪು ತಗೊಳ್ಳಾರ್ದಂಗೆ ಸತತವಾಗಿ ಮಾತಾಡ್ತಾ ಇದ್ದೀವಿ. ಲೈವ್ ಕ್ಲಾಸ್ ಥರ ಅಲ್ಲ, ಟೈಮ್ ಪಾಸ್ ಇರಲ್ಲ ಇಲ್ಲಿ, ಅಥವಾ ಫಿಸಿಕಲ್ ಕ್ಲಾಸ್ ಥರ ಜೋಕ್ ಹೇಳಂಗಿರಲ್ಲ. ಇನ್ಯಾರೋ ಅಲ್ಲಿ ಸ್ಟೂಡೆಂಟ್ ಬಂದಿರ್ತಾನೆ, ಯಾರೋ ಬರ್ತಾನೆ ಡಿಸ್ಟರ್ಬ್ ಮಾಡ್ತಾನೆ, ಹಂಗಿರಲ್ಲ. ಇಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡೋದಿರುತ್ತೆ, ಕಂಟಿನ್ಯೂಸ್ ಎಫರ್ಟ್ ಇರುತ್ತೆ. ಮತ್ತು ಒಂದಲ್ಲ ಎರಡಲ್ಲ, ಇದು 1400 ವೀಡಿಯೋಗಳಾಗಿದ್ದಾವೆ. ಪ್ರತಿಯೊಂದು ವೀಡಿಯೋಗೂ ಕೂಡ ಅಷ್ಟೇ ಎಫರ್ಟ್ ಹಾಕಿ ಮಾಡಿರ್ತಕ್ಕಂಥದ್ದು. ಸುಮ್ಮನೆ ಕಾಟಾಚಾರಕ್ಕೆ ಮುಗಿಸ್ಬೇಕನ್ನೋ ಮಾತಿಲ್ಲ. ಹಾಗಾಗಿ ಇಷ್ಟು ಮಾಡೋದಕ್ಕೆ ಎಷ್ಟೋ ಎಫರ್ಟ್ ಬೇಕು. ಎಷ್ಟೋ ಒಂದು ವಿಡಿಯೋಗೆ ಒಂದು 10 ಗಂಟೆ ಎಫರ್ಟ್ ಅಂದರೆ ಎಷ್ಟು ಕಂಪ್ಯೂಟರ್ಗಳು ನೋಡಿರ್ಬೋದು, ಎಷ್ಟು ಎಫರ್ಟ್ ಹಾಕಿರ್ಬೋದು, ಎಷ್ಟು ಬುಕ್ಸ್ ಓದಿರ್ಬೋದು, ಎಷ್ಟು ರೆಫರ್ ಮಾಡಿರ್ಬೋದು ನೋಡಿ. ಇನ್ನು ಕರ್ನಾಟಕ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 11ಅಲ್ಲಿ 2ನೇ ಪ್ರಶ್ನೆ ಕೂಡ ಇದೆ. ಸೊ ಅಲ್ಲೂ ಕೂಡ ನೋಡಿ, ಆ ವಿಡಿಯೋ ನೋಡಿ ಅಂತ ಹೇಳ್ತಾ. ಇನ್ನು ಸೆಪ್ಟೆಂಬರ್ 2025 ಪಾರ್ಟ್ 7 ಕಳೆದ ವರ್ಷ ನಮಗೆ 2023ರ ಡೀಟೇಲ್ಸ್ ಏನು ಬಂದಿತ್ತು, SRS ಡೀಟೇಲ್ಸ್, ಆವಾಗಲೂ ಕೂಡ ಡಿಸ್ಕಷನ್ ಮಾಡಿದ್ವಿ. 2023ರಲ್ಲಿ IMR ರೇಟು 14 ಇತ್ತು, ಈಗ 2024ರಲ್ಲಿ 15 ಆಗಿದೆ. ಇದ್ರ PDF ಕೊಟ್ಟಾಗ ಹೆಚ್ಚಿನ ಮಾಹಿತಿಯನ್ನು ಓದ್ಕೊಳ್ಳಿ ಅಂತ ಹೇಳ್ತಾ, ಕ್ಲಾಸ್ ನಂಬರ್ 1131 ಆಗಿತ್ತು ಮತ್ತು ಮೇ 2026 ಪಾರ್ಟ್ 9 ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಯಿತು. ಅಲ್ಲಿಗೆ ಮೇ ತಿಂಗಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆದಂಗೆ ಆಯಿತು. ಇನ್ನು ಬ್ಯಾಲೆನ್ಸ್ ಇದ್ದಾವೆ, ಅವುಗಳನ್ನು ಸ್ಪೆಷಲ್ ವೀಡಿಯೋಸಲ್ಲಿ ಬರ್ತವೆ. ಒಂದು IPL ಇದೆ, ಒಂದು ನಾಡಿಕ್ ಸಮಿತಿ ಇದೆ, ಇನ್ನೇನಾದ್ರು ಉಳಿದಿದ್ದರೆ ಜೂನಲ್ಲಿ ಹಾಕಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಮತ್ತು ಡೇಸ್ ಆ್ಯಂಡ್ ಥೀಮ್ಸ್ ಬ್ಯಾಲೆನ್ಸ್ ಇದೆ, ಅದನ್ನು ಕೂಡ
ಶೀಘ್ರದಲ್ಲೇ ಕಂಪ್ಲೀಟ್ ಮಾಡಿ PDF ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.